ದೇವರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಎಂಬಂತಹ ಸ್ಟೋರಿಯನ್ನ ಈಡೆನ್ಸ್ ನ್ಯೂಸ್ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ದೇವರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಎಂಬಂತಹ ಸ್ಟೋರಿಯನ್ನ ನಿಮ್ಮ ಮುಂದೆ ಈಡೆನ್ಸ್ ನ್ಯೂಸ್ ತರ್ತಾ ಇದೆ. ಕೆರೆ ಕಾಲುವೆ ಕಾಮಗಾರಿ ಪೂರ್ಣಗೊಳಿಸದೆ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಲಿಂಗನಮಠ ಹುಲಿಕೆರೆ ಗ್ರಾಮಗಳ ಸಂಪರ್ಕಿಸುವ ಕಲ್ಲಪ್ಪನ ಕೆರೆಯ ಕಾಲುವೆಯ ಸ್ಟೋರಿಯನ್ನ ನಿಮ್ಮ ಮುಂದೆ ನೀಡ್ತಾ ಇದ್ದೇವೆ. 2022ರಲ್ಲಿ ಸುಮಾರು 40 ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗೆ ಅನುಮೋದನೆಯನ್ನ ನೀಡಲಾಗಿತ್ತು. ತಡೆಗೋಡೆ ಮತ್ತೆ ರಸ್ತೆಯ ಎರಡೂ ಬದಿ ಕಾಲುವೆ ನಿರ್ಮಾಣ ಮಾಡಲಾಗಿತ್ತು. ಕಳಪೆ ಕಾಮಗಾರಿ ನಡೆದು ಅರ್ಧಕ್ಕೆ ಈಗ ನಿಂತಿದ್ದ ಕಾಲುವೆಯ ದುರಸ್ತಿಯ ಕಾರ್ಯ. ಮಳೆಗಾಲ ಬಂದ್ರೆ ಸಾಕು ರೈತರ ಸಮಸ್ಯೆಯನ್ನ ಹೇಳತೀರದ ಪರಿಸ್ಥಿತಿಗೆ ಹೋಗಿರುವಂಥದ್ದು. ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 40 ಲಕ್ಷ ಹಣ ಎಲ್ಲಿ ಹೋಯ್ತು ಎಂಬುದಾಗಿ ರೈತ ಮುಖಂಡ ರವಿ ಪಾಟೀಲ್ ಕಿಡಿಕಾರಿರುವಂಥದ್ದು. ನೇಗಿಲು ಯೋಗ ರೈತ ಸೇವಾ ಸಂಘದಿಂದ ಹೋರಾಟದ ಎಚ್ಚರಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ರೀತಿಯಲ್ಲಿ ದೇವರು ಕೊಟ್ಟರು ಕೂಡ ಪೂಜಾರಿ ವರ ಕೊಡ್ಲಿಲ್ಲ ಎಂಬಂತೆ ಈ ಒಂದು ಸ್ಟೋರಿ ಕಂಡು ಬರ್ತಾ ಇರುವಂತದ್ದು. ಕೆರೆ ಮತ್ತೆ ಕಾಲುವೆ ಕಾಮಗಾರಿಯನ್ನ ಒಂದು ರೀತಿಯಲ್ಲಿ ಪೂರ್ಣಗೊಳಿಸದೆ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಲಿಂಗನಮಠ ಮತ್ತೆ ಹುಲಿಕೆರೆ ಗ್ರಾಮಗಳ ಸಂಪರ್ಕಿಸುವ ಕಲ್ಲಪ್ಪನ ಕೆರೆಯ ಈ ಒಂದು ಕಾಮಗಾರಿಗೆ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. 2022ರಲ್ಲಿ ಸುಮಾರು 40 ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗೆ ಅನುಮೋದನೆಯನ್ನ ನೀಡಲಾಗಿತ್ತು. ತಡೆಗೋಡೆ ಮತ್ತೆ ರಸ್ತೆಯ ಎರಡೂ ಬದಿ ಕಾಲುವೆ ನಿರ್ಮಾಣಕ್ಕೆ ಮಂಜೂರು ಕೂಡ ಸಿಕ್ಕಿತ್ತು. ಕಳಪೆ ಕಾಮಗಾರಿಯನ್ನ ನಡೆದಿದ್ದು. ಇನ್ನು ಈ ಒಂದು ದುರಸ್ತಿ ಕಾರ್ಯ ಕೂಡ ಅರ್ಧಕ್ಕೆ ನಿಂತು ಹೋಗಿದೆ. ಕಾಲುವೆಯ ದುರಸ್ತಿ ಕಾರ್ಯ ಏನಿದೆ ಈ ಒಂದು ಕಾರ್ಯ ಕೂಡ ಅರ್ಧಕ್ಕೆ ನಿಂತು ಹೋಗಿದೆ. ಇನ್ನು ಮಳೆಗಾಲ ಬಂದ್ರೆ ಸಾಕು ರೈತರ ಸಮಸ್ಯೆಗಳು ನೂರಾರಿರುತ್ತೆ. ಅದರಲ್ಲಿ ಈ ಸಮಸ್ಯೆ ಕೂಡ ಒಂದಾಗಿರುವಂತದ್ದು. ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಈಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 40 ಲಕ್ಷ ಹಣ ಎಲ್ಲಿ ಹೋಯ್ತು ಎಂಬುದಾಗಿ ಈಗ ರೈತ ಮುಖಂಡ ರವಿ ಪಾಟೀಲ್ ಕಿಡಿಕಾರಿರುವಂಥದ್ದು. ನೇಗಿಲ ಯೋಗಿ ರೈತ ಸೇವಾ ಸಂಘದಿಂದ ಹೋರಾಟದ ಎಚ್ಚರಿಕೆಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಒಂದು ರೀತಿಯಲ್ಲಿ ದೇವರು ವರವನ್ನ ಕೊಟ್ಟರು ಕೂಡ ಪೂಜಾರಿ ವರವನ್ನ ಕೊಡ್ಲಿಲ್ಲ ಎಂಬುದಾಗಿ ಈ ಒಂದು ಸ್ಟೋರಿಯ ಮೇಲ್ಮುಖವಾಗಿ ಕಂಡು ಬರ್ತಾ ಇರುವಂತದ್ದು. ಕೆರೆ ಕಾಲುವೆ ಕಾಮಗಾರಿ ಪೂರ್ಣಗೊಳಿಸದೆ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಲಿಂಗನಮಠ ಮತ್ತೆ ಹುಲಿಕೆರೆ ಗ್ರಾಮಗಳ ಸಂಪರ್ಕಿಸುವ ಕಲ್ಲಪ್ಪನ ಕೆರೆಯ ಕಾಲುವೆ 2022ರಲ್ಲಿ ಸುಮಾರು 40 ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗೆ ಅನುಮೋದನೆ ಸಿಕ್ಕಿತ್ತು. ತಡೆಗೋಡೆ ಮತ್ತು ರಸ್ತೆಯ ಎರಡೂ ಬದಿಯ ಒಂದು ಕಾಲುವೆ ನಿರ್ಮಾಣಕ್ಕೆ ಮಂಜೂರು ಕೂಡ ಸಿಕ್ಕಿರುವಂತದ್ದು. ಕಳಪೆ ಕಾಮಗಾರಿ ನಡೆದು ಈಗ ಈ ಒಂದು ಕಾಮಗಾರಿ ಅರ್ಧಕ್ಕೆ ನಿಂತಿರುವಂತದ್ದು. ಇನ್ನು ದುರಸ್ತಿಯ ಕಾರ್ಯ ಕೂಡ ಅರ್ಧಕ್ಕೆ ನಿಂತಿರುವುದು ಎಂಬುದಾಗಿ ಅಲ್ಲಿನ ಸಮಸ್ಯೆಯನ್ನ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಈಡೆನ್ಸ್ ನ್ಯೂಸ್ ನೋಡ್ತಾ ಇರಬಹುದು ಯಾವ ರೀತಿಯ ಪರಿಸ್ಥಿತಿಯನ್ನ ಅಲ್ಲಿನ ಸಾರ್ವಜನಿಕರು ಫೇಸ್ ಮಾಡ್ತಾ ಇದ್ದಾರೆ ಎಂಬುದಾಗಿ. ಇನ್ನು ಮಳೆಗಾಲ ಬಂದ್ರೆ ಸಾಕು ಅಲ್ಲಿನ ರೈತರ ಸಮಸ್ಯೆಯನ್ನ ಕೇಳೋರೇ ಇಲ್ಲ. ಇಲ್ಲಿನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಅಲ್ಲಿನ ಶಾಸಕರಾಗಿರ್ಬೋದು, ಇಷ್ಟೆಲ್ಲಾ ಸಮಸ್ಯೆ ಈ ಒಂದು ಊರಿನಲ್ಲಿ ಕಂಡು ಬರ್ತಾ ಇದ್ರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. 2022ರಲ್ಲೇ ಇದಕ್ಕೆ ಒಂದು ಅನುಮೋದನೆಯನ್ನ ನೀಡಲಾಗಿತ್ತು. 40 ಲಕ್ಷ ಹಣ ಕೂಡ ಮಂಜೂರಾಗಿರುವಂತದ್ದು. ಇಷ್ಟು 40 ಲಕ್ಷ ಹಣ ಎಲ್ಲೋಯ್ತು ಅಂತ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ಇನ್ನು ಮಳೆಗಾಲ ಬಂದ್ರೆ ಸಾಕು ರೈತರಿಗೆ ಮೊದಲೇ ಸಾಕಷ್ಟು ಪ್ರಾಬ್ಲಮ್ಸ್ ಗಳಿರುತ್ತೆ. ಅದರಲ್ಲಿ ಈ ಒಂದು ಪ್ರಾಬ್ಲಮ್ಸ್ ಕೂಡ ಈಗ ಆಡ್ ಆಗಿರುವಂತದ್ದು. ಇನ್ನು ಈ ಒಂದು ಅಧಿಕಾರಿಗಳ ವಿರುದ್ಧ, ಈ ಒಂದು ಅಧಿಕಾರಿಗಳ ನಡೆಗಳ ವಿರುದ್ಧ ಅಲ್ಲಿನ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನು ರವಿ ಪಾಟೀಲ್ ಕೂಡ ಕಿಡಿಕಾರಿರುವಂತದ್ದು. ನೇಗಿಲು ಯೋಗಿ ರೈತ ಸೇವಾ ಸಂಘದಿಂದ ಹೋರಾಟದ ಎಚ್ಚರಿಕೆಗಳು ಕೂಡ ಕೇಳಿ ಬರ್ತಾ ಇದೆ.
ಏನು ಈ ಒಂದು ಸಮಸ್ಯೆ ಇದೆ, ಈ ಒಂದು ಸಮಸ್ಯೆಗೆ ಗಮನ ಹರಿಸಬೇಕು, ಹಾಗೆ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಬೇಕು. ಇಲ್ಲದಿದ್ರೆ ನೇಗಿಲು ಯೋಗಿ ರೈತ ಸೇವಾ ಸಂಘದಿಂದ ಹೋರಾಟವನ್ನ ಮಾಡಲಾಗುತ್ತೆ ಎಂಬುದಾಗಿ ಈಗಾಗಲೇ ಎಚ್ಚರಿಕೆಯನ್ನ ಕೂಡ ನೀಡಲಾಗಿರುವಂತದ್ದು. ಕೆರೆ ಕಾಲುವೆ ಕಾಮಗಾರಿ ಪೂರ್ಣಗೊಳಿಸದೆ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು ಎಂಬುದಾಗಿ ಬೆಳಗಾವಿಯ ಖಾನಾಪುರದಿಂದ ಒಂದು ಸುದ್ದಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ವರದಿಗಾರ ಶಶಿಕಾಂತ್ ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಶಶಿಕಾಂತ್, ಒಂದ್ ರೀತಿಯಲ್ಲಿ ನೋಡಿ ದೇವರು ವರವನ್ನ ಕೊಟ್ಟರು ಕೂಡ ವರ ಕೊಡಲ್ಲ ಅಂತ ಹೇಳ್ತೀವಲ್ಲ, ಇರುವಂತದ್ದು ಏನು ಕೆರೆ ಕಾಲುವೆ ಕಾಮಗಾರಿಗೆ ಈಗಾಗಲೇ ಏನು ಸರ್ಕಾರದಿಂದ ಅನುಮೋದನೆ ಕೂಡ ನೀಡಿರುವಂತದ್ದು, 40 ಲಕ್ಷ ಫಂಡ್ ಕೂಡ ರಿಲೀಸ್ ಆಗಿರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಇಲ್ಲಿಯವರೆಗೂ ಈ ಒಂದು ಕಾಮಗಾರಿ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಎಂಬುದಾಗಿ ಕಂಪ್ಲೇಂಟ್ ಬರ್ತದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಅಮಿತರ್, ಇದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಿಂಗನಮಠ ಅನ್ನುವಂತ ಒಂದು ಗ್ರಾಮ. ಈ ಗ್ರಾಮದಿಂದ ಹುಲಿಕೇರಿ ಅನ್ನುವಂತ ಒಂದು ಊರಿಗೆ ಸಂಪರ್ಕ ಕಲ್ಪಿಸುವಂತ ಒಂದು ರಸ್ತೆ ಕೂಡ ಹೌದು ಇದು. ಆದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಒಂದು ಕಲ್ಲಪ್ಪನ ಕೆರೆ ಅಂತ ಒಂದು ಕೆರೆ ಬರ್ತದೆ. ಆ ಕೆರೆಯಿಂದ ತಡೆಗೋಡೆ ಇಲ್ಲದಿದ್ದಕ್ಕಾಗಿ ಬಹಳ ದಿವಸಗಳಿಂದ ಸಾರ್ವಜನಿಕರು, ರೈತರು ಬಹಳಷ್ಟು ಕಷ್ಟ ಪಟ್ಟಿದ್ದಾರೆ ಅಲ್ಲಿ. ಅದಾದ್ಮೇಲೆ ಸಣ್ಣ ನೀರಾವರಿ ಇಲಾಖೆಯ ಗಮನಕ್ಕೆ ತಂದು ಆ ಕೆರೆಯನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಸಾಕಷ್ಟು ಮನವಿಗಳನ್ನು ಕೊಟ್ಟಾಗ 2022ರಲ್ಲಿ ಈ ಅಭಿವೃದ್ಧಿಗಾಗಿ ಒಂದು 40 ಲಕ್ಷ ಹಣ ಮಂಜೂರಾಗ್ತದೆ. 40 ಲಕ್ಷ ಹಣ ಮಂಜೂರಾದ್ಮೇಲೆ ಕಾಟಾಚಾರಕ್ಕೆ ಅಲ್ಲಿಂದ ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ. ಒಂದು ತಡೆಗೋಡೆ ನಿರ್ಮಿಸ್ತಾರೆ. ಪಕ್ಕದಲ್ಲಿ ಎರಡು ಕಡೆಗೆ ಒಂದು ಇದು ಮಾಡ್ಬೇಕಾಗತ್ತೆ, ಕಾಲುವೆಯನ್ನ ತೆಗಿಬೇಕಾಗತ್ತೆ. ಅದರಲ್ಲಿ ಒಂದು ಸೈಡ್ ಕಾಲುವೆಯನ್ನ ತೆಗೆದು ಒಂದ್ ಸೈಡ್ ಹಂಗೆ ಬಿಟ್ಟಿದ್ದಾರೆ. ಅಂದ್ರೆ ಬಂದಂತ ನೀರು ರಸ್ತೆ ಮೇಲೆಲ್ಲ ಬಂದ್ಬಿಟ್ಟು ಅಲ್ಲಿ ರೈತರಿಗೆ ಅವರ ಉತ್ಪನ್ನಗಳನ್ನ ತರುವುದು ಹೋಗುದು, ಬಹಳಷ್ಟು ರೈತರ ಹೊಲಗದ್ದೆಗಳು ಈ ರೂಟಲ್ಲೇ ಬರ್ತವೆ. ಅವ್ರಿಗೆಲ್ಲ ತುಂಬಾ ತೊಂದರೆ ಆಗಿ ಪ್ರತಿ ವರ್ಷ ಮಳೆಗಾಲ ಬಂತಂದ್ರೆ ಎಲ್ಲವೂ ರಸ್ತೆ ಕೊಚ್ಕೊಂಡು ಹೋಗುತ್ತೆ. ಕೊಚ್ಕೊಂಡು ಹೋದಾದ್ಮೇಲೆ ಆಮೇಲೆ ಅದ್ರದ್ದು ಏನಾದ್ರು ಡೆವಲಪ್ಮೆಂಟ್ ಕಾರ್ಯಗಳು ಇವ್ರು ಯಾರು ಮಾಡೋದೇ ಇಲ್ಲ. ಪುನಃ ಮತ್ತು ರೈತರೇ ಸ್ವತಃ, ಈಗ ಲಾಸ್ಟ್ ಟೈಮ್ ನಾವು ಒಂದು ಸುದ್ದಿಯನ್ನು ಹಾಕಿದ್ದೀವಿ, ಹಂದೂರು ಗ್ರಾಮದಲ್ಲಿ ಅಧಿಕಾರಿಗಳು ಸ್ಪಂದಿಸದಿದ್ದಕ್ಕಾಗಿ ಸ್ವತಃ ರೈತರೇ ಖರ್ಚು ಹಾಕೊಂಡು ರಸ್ತೆಯನ್ನ ಅಭಿವೃದ್ಧಿ ಪಡಿಸಿರುವಂತದ್ದು. ಅದೇ ರೀತಿ ಇಲ್ಲಿ ಕೂಡ ಮರುಕಳಿಸಿದೆ ಅಮಿತ್. ಶಶಿಕಾಂತ, ಇಲ್ಲಿ ನೋಡೋದಾದ್ರೆ ಒಂದು ರೀತಿಯಲ್ಲಿ ಈಗ 40 ಲಕ್ಷ ಫಂಡ್ ರಿಲೀಸ್ ಆದ್ರೂ ಕೂಡ ಕಾಮಗಾರಿ ಸರಿಯಾದ ರೀತಿಯಲ್ಲಿ ಆಗಿಲ್ಲ. ಇದರಿಂದ ರೈತರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ರೈತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ, ಇನ್ನು ಅಲ್ಲಿನ ಗ್ರಾಮಸ್ಥರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಈ ಒಂದು ಸುದ್ದಿ? ಈ ರೀತಿ ಸಮಸ್ಯೆ ನಡೀತಾ ಇದೆ ಎಂಬುದಾಗಿ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಅಥವಾ ಅಲ್ಲಿನ ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಶಾಸಕರ ಗಮನಕ್ಕೆ ಈ ಒಂದು ವಿಷಯ ಇನ್ನೂವರೆಗೂ ಏನು ಹೋಗಿಲ್ವಾ ಅಂತ ಒಂದು ಪ್ರಶ್ನೆ ಹುಡ್ಕೊಳ್ಳುತ್ತೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ನಮ್ಮ ಖಾನಾಪುರ ತಾಲೂಕಿನ ಶಾಸಕರಂತೂ ಯಾರ ದೃಷ್ಟಿಗೂ ಬೀಳ್ತಾನೆ ಇಲ್ಲ. ಯಾವ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಅಂತೂ ತಲೆ ಕೆಡಿಸ್ಕೊಳ್ಳೋದು ದೂರ ಉಳಿತು. ಅವ್ರು ಯಾರಿಗೂ ಕಣ್ಣಿಗೆ ಕಾಣೋದಿಲ್ಲ. ಆ ರೀತಿಯೊಳಗ ವ್ಯವಸ್ಥೆ ನಿರ್ಮಾಣ ಆಗಿದೆ ನಮ್ಮ ಖಾನಾಪುರ ತಾಲೂಕಲ್ಲಿ. ಆಮೇಲೆ ಅಧಿಕಾರಿಗಳಂತೂ, ಈ ಸಣ್ಣ ನೀರಾವರಿ ಅಧಿಕಾರಿಗಳಂತೂ ಇವರು ಏನೋ ಯಾರು ಕೇಳೋದಿಲ್ಲ ಹೇಳೋದಿಲ್ಲ ಅಂತೇಳಿ ಅವ್ರ ಆಟ ಕುಂಟ ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯೊಳಗ ವರ್ತನೆಯನ್ನ ಮಾಡ್ತಿದ್ದಾರೆ. ಈಗ ನಾವು ನಿನ್ನೆ ದಿವಸ ಅಲ್ಲಿ ರೈತ ಸಂಘದ ಇವರು ರವಿ ಪಾಟೀಲ್ ಅಂತೇಳಿ ಒಬ್ರು ರಾಜ್ಯಾಧ್ಯಕ್ಷರು, ಅವರು ಆ ಗ್ರಾಮದಲ್ಲಿರೋ ಸಮಸ್ಯೆ ಹೋರಾಡೋ ಸಲುವಾಗಿ ನೂರಾರು ರೈತರು ಅವತ್ತು ಅಲ್ಲಿ ಅವ್ರ ಸಂಘಟನೆಯನ್ನ ಸೇರ್ಕೊಂಡ ತಕ್ಷಣ ಮೊದಲು ತಗೊಂಡಿರುವಂತ ಕೆಲಸ ಈ ಕಾಲುವೆ ನಿರ್ಮಾಣದ ಒಂದು. ಮತ್ತೆ ಇನ್ನೊಂದೇನಿದೆ, ಇದರಲ್ಲಿ ಭ್ರಷ್ಟಾಚಾರ ನಡೆದಿರ್ಬೋದು ಅನ್ನೋ ಒಂದು ಸಂಶಯ ಕೂಡ ಕೇಳಿ ಬರ್ತಿದೆ ಅಲ್ಲಿ ಸಾರ್ವಜನಿಕರು ಇರ್ಬೋದು, ರೈತರಿರ್ಬೋದು. ಯಾಕಂದ್ರೆ ಆ 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಕಾಮಗಾರಿ ಮಾಡ್ಬೇಕಂದ್ರೆ ಸುಮಾರು 2 ಕಡೆ ಕಾಲುವೆ ನಿರ್ಮಾಣ ಆಗೋದ್ರ ಜೊತೆಗೆ ಆ ರಸ್ತೆ ಕೂಡ ನಾವು ಮಾಡ್ಬೋದು, ಅಷ್ಟೊಂದು ಹಣ ಇದೆ ಅದು. ಆದ್ರೆ ಇಲ್ಲಿ ನಾವು ವಾಸ್ತವ ನೋಡಿದ್ರೆ ಅಲ್ಲಿ ಸುಮಾರು ಒಂದು 10 ಲಕ್ಷ ರೂಪಾಯಿ ಖರ್ಚು ಆಗಿದೆ ಇಲ್ಲೋ ಅನ್ನೋ ಮಟ್ಟಕ್ಕೆ ಅಲ್ಲಿ ನಮಗೆ ಕಂಡು ಬರ್ತದೆ. ತಾವು ಹೇಳ್ತಾ ಇದ್ರೆ ಏನು ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ನಡೆದಿದ್ಯಾ ಈ ಒಂದು ಕಾಮಗಾರಿಯಲ್ಲಿ? ಯಾಕಂದ್ರೆ ಸರ್ಕಾರದಿಂದ 40 ಲಕ್ಷ ಫಂಡ್ ಈಗಾಗಲೇ ರಿಲೀಸ್ ಆಗಿರುವಂತದ್ದು 2 ವರ್ಷಗಳಾಗಕ್ ಬಂತು. ಇವಾಗ 2022 ಅಲ್ಲಿ ಒಂದು ಏನು ಮಂಜೂರನ್ನ ನೀಡಲಾಗಿರುವಂತದ್ದು, ಈಗ 2024
2 ವರ್ಷಗಳಾದ್ರೂ ಕೂಡ ಈ ಒಂದು ಕಾಮಗಾರಿ ಮುಗ್ದಿಲ್ಲ, ಸರಿಯಾಗಿ ಒಂದು ಏನು ಒಂದು ಕಾಲುವೆ ಕೂಡ ನಿರ್ಮಾಣ ಆಗಿಲ್ಲ. ಇದರಿಂದ ರೈತರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. ಎಸ್, ಇದು ಎಲ್ಲವನ್ನ ನೋಡಿದ್ರೆ ಒಂದು ರೀತಿಯಲ್ಲಿ ಆ ಒಂದು ಸಂಶಯ ಬರೋದಂತೂ ನಿಜ, ಇಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮೇಲಾಧಿಕಾರಿಗಳ ಗಮನಕ್ಕೆ ಏನಾದ್ರೂ ತರಲಾಗಿದ್ಯಾ? ಅಂದ್ರೆ ಈ ರೀತಿ 40 ಲಕ್ಷ ಅನುದಾನ ಏನೋ ಬಿಡುಗಡೆ ಆಗಿತ್ತು, ಆದ್ರೆ ನಿಜವಾಗ್ಲೂ ಇಲ್ಲಿ ಕಾಮಗಾರಿ ಆಗಿದ್ಯಾ ಅಂತ ಏನಾದ್ರೂ ಕ್ರಾಸ್ ಚೆಕ್ ಅಥವಾ ಆತರ ಏನಾದ್ರೂ ಮಾಡಿದ್ದಾರಾ ಶಶಿಕಾಂತ್? ಲೈಕ್ ಕಾಮಗಾರಿ ವಿಳಂಬ ಯಾಕಾಗಿದೆ ಅನ್ನೋದಕ್ಕೆ ನಮ್ಗೆ ಅಧಿಕಾರಿಗಳೇ ಉತ್ತರ ಕೊಡ್ಬೇಕಾಗತ್ತೆ ಇಲ್ಲಿ. ಈಗ ರವಿ ಪಾಟೀಲ್ ಅವರು ಹೇಳೋ ಪ್ರಕಾರ 2019ರಿಂದ ಈ ಕಾಮಗಾರಿ ಸಲುವಾಗಿ ಅವ್ರು ಹೋರಾಟನ ಮಾಡ್ತಾ ಬಂದಿದ್ದಾರೆ. ಬೇರೆ ಬೇರೆ ಅಧಿಕಾರಿಗಳನ್ನ ಕರೆಸುವುದು ಅಥವಾ ಶಾಸಕರನ್ನ ಕರೆಸಿ ಅಲ್ಲಿ ತೋರಿಸುವಂತದ್ದು, ಈ ರೀತಿ ಪ್ರಯತ್ನ ಮಾಡಿದಾಗ ಈ ಕಾಮಗಾರಿ 2022ರಲ್ಲಿ ಮಂಜೂರಾಗಿರುವಂತದ್ದು. ಮಂಜೂರಾದ್ರೂ ಕೂಡ ಇವರು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಸೇರಿ ಕಾಮಗಾರಿಯನ್ನ ಅರ್ಧೋಟಕ್ಕೆ ಬಿಟ್ಟು ಅಲ್ಲಿರುವಂತ ರೈತರಿಗೆ ತುಂಬಾ ಚಿತ್ರಹಿಂಸೆ ಕೊಡುವಂತ ಕೆಲಸ ಇಲ್ಲಿ ನಡೀತಾ ಇದೆ. ಇದಿಷ್ಟೇ ಅಲ್ಲ, ಖಾನಾಪುರ ತಾಲೂಕಿನಲ್ಲಿ ಈ ಮೈನರ್ ಇರಿಗೇಷನ್ ಇದೆಯಲ್ಲ, ಇದು ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತ ಬಹಳಷ್ಟು ಸಮಸ್ಯೆಯನ್ನ ರೈತರು ಈಗಾಗಲೇ ಅನುಭವಿಸ್ತಾ ಇದ್ದಾರೆ. ಅದನ್ನೇನಾದ್ರೂ ನಾವು ಅವರು ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳನ್ನ ಏನೋ ಒಂದು ಹಾಕಿ ಉತ್ತರ ಕೊಟ್ಟು ಸಮಾಧಾನ ಪಡಿಸಿ ಹೋಗುವಂತ ಕೆಲಸ ಇಲ್ಲಿ ನಡೀತಾ ಇದೆ ಖಾನಾಪುರ ತಾಲೂಕಲ್ಲಿ. ಓಕೆ, ಈಗ ಇನ್ನೊಂದು ಕಡೆ ನೋಡೋದಾದ್ರೆ ಶಾಸಕರದ್ದು ಇಲ್ಲಿ ಒಂದ್ ಸ್ವಲ್ಪ ಕೈವಾಡಗಳು ಕಂಡು ಬರುತ್ತೆ. ಯಾಕಂದ್ರೆ ವೋಟ್ ಬೇಕಾದಾಗ, ಮತದಾನಗಳು ಬಂದಾಗ ಮನೆ ಮನೆಗೆ ಹೋಗಿ ವೋಟ್ಗಳನ್ನ ಕೇಳ್ತಾರೆ. ಈ ಒಂದು ಈಗ ವೋಟ್ಗಳನ್ನ ಕೇಳಕ್ ಬರ್ತಾ ಇಲ್ವಾ? ಈ ಸಮಸ್ಯೆ ಇದೆ ಅಂತ ನೋಡಕ್ ಬಂದಿಲ್ವಾ ಅಲ್ಲಿನ ಶಾಸಕರು? ಏನ್ ಮನೇಲೆ ಕೂತ್ಕೊಂಡಿದ್ದಾರಾ ಅಂತ? ನನ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಹೇಳ್ಬೇಕಂದ್ರೆ, ನಾನು ನನ್ನ ಚಾನೆಲ್ ವತಿಯಿಂದನೇ ಶಾಸಕರಿಗೆ ಇವತ್ತು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ತಳಮಟ್ಟದಲ್ಲಿ ಬಂದು ಸಾರ್ವಜನಿಕರ ಸಮಸ್ಯೆನ ಆಲಿಸ್ರಿ. ಯಾಕಂದ್ರೆ ನಿಮ್ದೇನೋ ಮೇಲೆ ಒಂದು ದೊಡ್ಡ ವಿಶ್ವಾಸ ಇಟ್ಕೊಂಡು ಸಾರ್ವಜನಿಕರು ನಿಮ್ಮನ್ನ ಮತ ಹಾಕಿ ಅತಿ ಪೂರ್ಣ ಬಹುಮತದಿಂದ ಆರಿಸಿ ತಗೊಂಡು ಬಂದಿದ್ದಾರೆ. ತಾಲೂಕು ಏನಾದ್ರೂ ಅಭಿವೃದ್ಧಿ ಆಗುವಂತ ಒಂದು ಕನಸು ಕಂಡಿದ್ದಾರೆ. ದಯವಿಟ್ಟು ಶಾಸಕರು ಸ್ವಲ್ಪ ಮರೆ ಮಾಸದಂತೆ ಬಂದು ಪ್ರತಿಯೊಂದು ಹಳ್ಳಿ ಮಟ್ಟದಲ್ಲಿ ಏನ್ ಸಮಸ್ಯೆ ಇದೆ ಅಂತ ನೋಡ್ಬೇಕಂತ ನಾನು ಇವತ್ತೇ ಹೇಳಕ್ ಇಚ್ಛಾ ಪಡ್ತೀನಿ. ಹೌದು, ಯಾಕಂದ್ರೆ ಶಶಿಕಾಂತ್ ಏನು ಅವರ ಒಂದು ಕರ್ತವ್ಯಗಳಾಗಿರುತ್ತೆ, ಕರ್ತವ್ಯಗಳನ್ನ ಸರಿಯಾಗಿ ಏನು ನಡ್ಸ್ಕೊಂಡು ಹೋಗಲ್ಲ ಅಂದ್ರೆ ಈ ಪೊಸಿಷನ್ ಆದ್ರೂ ಏನಕ್ಕೆ ಬೇಕು ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಎಸ್, ಈಗ ತಾವ್ ಹೇಳ್ತಾ ಇದ್ರಿ ರೈತರು ಕೂಡ ಸಾಕಷ್ಟು ಏನು ತಮ್ಮ ಹೋರಾಟದ ಒಂದು ಎಚ್ಚರಿಕೆಯನ್ನ ನೀಡಿರುವಂತದ್ದು. ಈಗ ಇದಕ್ಕೆ ಒಂದು ರೈತ ಮುಖಂಡ ರವಿ ಪಾಟೀಲ್ ಅವರು ಸೇರಿಕೊಂಡಿರುವಂತದ್ದು. ಈಗ ಅವ್ರು ಏನಂತ ಹೇಳ್ತಾ ಇದ್ದಾರೆ, ರೈತರು ಏನಂತ ಹೇಳ್ತಾ ಇದ್ದಾರೆ? ಅವರು ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ವಿಶ್ವನಾಥ್ ಹಳ್ಯಾಳ್ ಅವ್ರ ಜೊತೆ ಫೋನ್ ಮುಖಾಂತರ ಕರೆ ಮಾಡಿ ಅಲ್ಲೇ ಸ್ಥಳದಲ್ಲೇ ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅವರು ಒಂದು ಎರಡು ದಿವಸ ಟೈಮ್ ಅನ್ನ ಕೇಳ್ಕೊಂಡಿದ್ದಾರೆ. 2 ದಿವಸದಲ್ಲಿ ಬಂದು ಅದನ್ನೆಲ್ಲ ಸರಿಪಡಿಸ್ತೇವೆ ಅಂತ ಮಾತು ಕೊಟ್ಟಿದ್ದಾರೆ ಈಗಾಗಲೇ ಅಧಿಕಾರಿಗಳು. 2 ದಿವಸ ನಾನು ವೇಟ್ ಮಾಡ್ತೀನಿ. 2 ದಿವಸದ ನಂತರ ನೀವು ಅಕಸ್ಮಾತ್ ಇದ್ ಕೆಲಸ ಕಾಮಗಾರಿ ಮಾಡ್ಲಿಲ್ಲ ಅಂದ್ರೆ ನಾವು ಇಲ್ಲಿ ಎಲ್ಲಾ ರೈತರು ಬಂದು ನಿಮ್ಮ ಇಲಾಖೆ ಎದುರು ಉಗ್ರವಾದ ಪ್ರತಿಭಟನೆಯನ್ನು ಕೈಗೊಳ್ತೀವಿ ಅಂತ ನಮ್ಮ ಮಾಧ್ಯಮದ ಮುಖಾಂತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರವಿ ಪಾಟೀಲ್. ಎಸ್, ಧನ್ಯವಾದಗಳು ಶಶಿಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಒಂದು ರೀತಿಯಲ್ಲಿ ದೇವರು ಏನು ವರವನ್ನ ಕೊಟ್ಟರು ಕೂಡ ಪೂಜಾರಿ ವರವನ್ನ ಕೊಡ್ಲಿಲ್ಲ ಅನ್ನುವಂತಹ ಸ್ಟೋರಿಯನ್ನ ಈಡೆನ್ಸ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಕೆರೆ ಕಾಲುವೆ ಕಾಮಗಾರಿ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಲಿಂಗನಮಠ ಮತ್ತೆ ಹುಲಿಕೆರೆ ಗ್ರಾಮಗಳ ಸಂಪರ್ಕಿಸುವ ಕಲ್ಲಪ್ಪನ ಕೆರೆ ಕಾಲುವೆ 2022ರಲ್ಲಿ ಸುಮಾರು 40 ಲಕ್ಷ ವೆಚ್ಚದಲ್ಲಿ ಈ ಒಂದು ಕಾಮಗಾರಿಗೆ ಾಗಿತ್ತು. ತಡೆಗೋಡೆ ಮತ್ತು ರಸ್ತೆಯ 2 ಬಡ್ಡಿ ಕಾಲುವೆ ನಿರ್ಮಾಣಕ್ಕೆ ಮಂಜೂರು ಕೂಡ ನೀಡಲಾಗಿತ್ತು. ಕಳಪೆ ಕಾಮಗಾರಿ ನಡೆದಿರುವಂತದ್ದು. ಇನ್ನು ಈ ಒಂದು ಕಾಮಗಾರಿಯನ್ನೇ, ಈ ಒಂದು ಕಾಲುವೆಯ ದುರಸ್ತಿಯ ಕಾರ್ಯವನ್ನೇ ಈಗ ಅರ್ಧಕ್ಕೆ ಬಿಟ್ಟಿರುವಂತದ್ದು. ಮಳೆಗಾಲ ಬಂದ್ರೆ ರೈತರಿಗೆ ಸಾಕಷ್ಟು ಇದರಿಂದ ಎಂಬುದಾಗಿ ಕೂಡ ಸುದ್ದಿ. ಇದಕ್ಕೆ ಸಂಬಂಧಪಟ್ಟಂತೆ ವರದಿಗಾರ ಶಶಿಕಾಂತ್ ಜೊತೆಗೂ ಮಾತನಾಡಿದ್ವಿ. ಅವರು ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು. ಎಲ್ಲೋ ಒಂದು ಕಡೆ ಏನು 40 ಲಕ್ಷ ಹಣ ಬಿಡುಗಡೆ ಆಗಿದೆ, ಆ ಒಂದು 40 ಲಕ್ಷ ಹಣದಲ್ಲಿ ಒಂದು 10 ಲಕ್ಷದ ಕೆಲಸ ಕೂಡ ಇಲ್ಲಿ ನಡೆದಿಲ್ಲ. ಎಲ್ಲೋ ಒಂದು ಕಡೆ ನೋಡೋದಾದ್ರೆ ಈ ಒಂದು ಕಾಮಗಾರಿಯಲ್ಲಿ, ಈ ಒಂದು ಕಾಲುವೆ ಕಾಮಗಾರಿಯಲ್ಲಿ ಒಂದು ರೀತಿಯ ಭ್ರಷ್ಟಾಚಾರ ಏನಾದ್ರೂ ನಡೆದಿದ್ಯಾ? ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು, ಹಾಗೆ ಅಲ್ಲಿನ ರೈತರು ಕೂಡ ಇದನ್ನೇ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ತಾವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರಬಹುದು, 40 ಲಕ್ಷದಲ್ಲಿ ಎಷ್ಟು ಚೆನ್ನಾಗಿ ಒಂದು ರೋಡ್ ಅನ್ನ ಮಾಡಬಹುದಿತ್ತು. ಈಗ ಅಲ್ಲಿನ ಪರಿಸ್ಥಿತಿ, ಅಲ್ಲಿನ ರೋಡ್ಗಳ ಪರಿಸ್ಥಿತಿ, ಅಲ್ಲಿಯ ಏನು ಕಾಲುವೆಯ ಪರಿಸ್ಥಿತಿಯನ್ನ ತಾವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ. ಇದು ಯಾವ ಆಂಗಲ್ ಅಲ್ಲೂ ಕೂಡ 40 ಲಕ್ಷ ಈ ಒಂದು ಕಾಮಗಾರಿಗೆ ಖರ್ಚಾಗಿದೆ ಅಂತ ಕಂಡು ಬರ್ತಾ ಇಲ್ಲ ಎಂಬುದಾಗಿ ಶಶಿಕಾಂತ್ ಅವರು ಹೇಳ್ತಾ ಇದ್ರು. ಹಾಗೆ ಅಲ್ಲಿನ ರೈತರು ಕೂಡ ಇದನ್ನೇ ಹೇಳ್ತಾ ಇದ್ರು ಎಂಬುದಾಗಿ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು.
ನೀವು ಸಪ್ರೇಟ್ ಹಾಕಿ ಇದೆ ನೀವು 40 ಲಕ್ಷ ತಂದಲ್ಲ 39 ಇವ್ ಏನ್ ಮಾಡಿ ಮತ್ತ ಕಿಡಿ 4 ಲಕ್ಷ ಹೆಂಗ್ ಒಂದ್ ಟ್ರಿಪ್ಪರ್ 45 ಹೋಗಿದ್ದಾನೆ ಇದಕ್ಕೆ ಟಿಪ್ಪರ್ ಕಿಡಿ ಹತ್ತತ್ ನಿಮಗ ಈಗಪ್ಪ ಇವ್ ಮ್ಯಾಲುಗ್ಯಾವ ಕಡಿ ಆ ಕಡಿ ಗಟ್ರನ್ಯಾಗ ಬೀಳು ಈಗ ಗಾಲಿವ್ ಸಿಡದ ಗಟ್ರನ್ಯಾಗ ಬೀಳ್ತೈತಿ ಆ ಗಟ್ಟ ಕಡಿನ ಇದ ಕಡಿ ಆ ಗಟ್ಟ ತುಂಬತೈತೆ ಏನ್ ಮಾಡೋರು ಈಗ ಮತ್ತೆ ಆ ಕಡೆನು ಅಂತ ಗಟ್ರ ಇಲ್ಲ 40 ಲಕ್ಷ ರೂಪಾಯಿ ಎಲ್ಲಿ ಕೆಲಸ ಎಲ್ಲಾ ಕೂಡಿ 200 ಗಟ್ರ ಇಲ್ಲಬೇಕ ಈಗ ಒಂದು ಗಾಡಿ ಈ ಕಡೆಯಿಂದ ರೀಡಿಂಗ್ ಹತ್ರಿ ಅಲ್ಲಿ ಮಟ 100 120 130 ಮೀಟರ್ ಐತಿ ಎಸ್ಟಿಮೇಟ್ ಆಯ್ತಾ ಅಲ್ಲಿ ಮಾಡ್ಯಾನವ 175 ಎಸ್ಟಿಮೇಟ್ ಆದ ಮಾಡ್ಯಾನು ಬೇರೆ ಬರ್ಬಾರ್ದಂತ ಇದಕ್ಕೆ ಈಗ ಒಂದು ಗ್ರೂಪ್ ಫೋಟೋ ಹಾಕಿ ಅವ್ನು ವಾಟ್ಸಪ್ ಹಾಕ್ರಿ ಇವತ್ತು ಹಾಕಿ ಅವ್ನು ಜ್ವರನ ಬರ್ತಾ ಈಗ ಸಾಯಂಕಾಲ ಹಾಡಕತ್ ಬಿಡ್ತಾರ್ರಿ ಗ್ರಾಮದ್ದು ಅಂದ್ರೆ ಕೆಲಸ ಬೇಡ ಗಾಡಿ ದಾಟದಲ್ಲಿ ಇಲ್ಲಿ ರೋಡ್ ಗಾಡಿ ಸದ್ಯ ದಾಟದಲ್ರಿ ಇಲ್ಲಿ ಸದ್ಯ ಒಣಗೈತೆ ಅಂದ್ರೆ ಬಿಡು ಕಸಿ ಐತ್ರಿ ಅದಕ್ಕೆ ಒಂದು ಇಂಥ ಸಮಸ್ಯೆ ಇಂಥೆಲ್ಲ ಗಟ್ಟಿ ಹಾಕ ನೋಡ್ರಿ ಕಡೆ ಭಾಗದ ಎಲ್ಲ ಇರ್ತಾರ ಇಲ್ಲೇ ಹುಲಿಕೆರೆ ಕೆರಿ ಅಂತ ಐತಾರ ಅಲ್ಲಿಂದ ಒಂದು ಹಳ್ಳ ಹರಿದೈತ್ರಿ ಈಗ ಇಲ್ಲಿ ಇದು ಹುಲಿಕೆರೆ ಗ್ರಾಮಕ್ಕೆ ಹೋಗೋ ರಸ್ತಾ ಎಲ್ಲಿಂದ ಎಲ್ಲಿಗೆ ಸಂಪರ್ಕ ಕಲ್ಪಿಸ್ತತ್ರಿ ಇದು ಸರ ಲಿಂಗನಮಠ ಗ್ರಾಮದಿಂದ ರೀ ಹಾನ್ರಿ ಇದ ಈ ಮಾರ್ಗವಾಗಿ ಎಲ್ಲಾ ರೈತರಿಗೆ ಆತಿ ಇದಕ್ಕಾತಿ ಹುಲಿಕೆರೆ ಗ್ರಾಮಕ್ಕೆ ಹೋಗ್ಯ ಸರ್ ಇದು ಹಿಂಗ ಇದ ರೂಟ್ನ 40 ಲಕ್ಷ ರೂಪಾಯಿ ಇದೆ ಇದು ಎಷ್ಟು 50 ಲಕ್ಷ ಏನೋ ಅನ್ನತಾರ ಸರ್ ಅವ್ರ ಅದು ಅವ್ರಿಗೆ ಗೊತ್ತಿರ ನಾವು ಪಂಚಾಯತ್ ಹೇಳಿದ್ವಿ ಸರ್ ಪೆಂಡಿಂಗ್ ಇದು ಭಾಳ ಮಾಡ್ರ 2-4 ಲಕ್ಷ ಶಿಶಿ ರೋಡ್ ಹಾಕತ್ತೀವಿ ಇಲ್ಲಿಂದ ಇಲ್ಲಿ ಮಠ 5 ಲಕ್ಷ ಸಿಸಿ ರೋಡ್ ಇಲ್ಲಿಂದ 5 ಲಕ್ಷ ನೀವು ಸಪ್ರೇಟ್ ಹಾಕಿ ಇದೆ ನೀವು 40 ಲಕ್ಷ ತಂದಲ್ಲ 39 ಇವ್ ಏನ್ ಮಾಡಿ ಮತ್ತ ಕಿಡಿ 4 ಲಕ್ಷ ಇದು ಭಾಳ ಮಾಡ್ರ 2-4 ಲಕ್ಷ ಶಿಶಿ ರೋಡ್ ಹಾಕತ್ತೀವಿ ಇಲ್ಲಿಂದ ಇಲ್ಲಿ ಮಠ 5 ಲಕ್ಷ ಸಿಸಿ ರೋಡ್ ಇಲ್ಲಿಂದ 5 ಲಕ್ಷ ನೀವು ಸಪ್ರೇಟ್ ಹಾಕಿ ಇದೆ ನೀವು 40 ಲಕ್ಷ ತಂದಲ್ಲ 39 ಇವ್ ಏನ್ ಮಾಡಿ ಮತ್ತ ಕಿಡಿ 4 ಲಕ್ಷ ಹೆಂಗ್ ಒಂದ್ ಟ್ರಿಪ್ಪರ್ 45 ಹೋಗಿದ್ದಾನೆ ಇದಕ್ಕೆ ಟಿಪ್ಪರ್ ಕಿಡಿ ಹತ್ತತ್ ನಿಮಗ ಈಗಪ್ಪ ಇವ್ ಮ್ಯಾಲುಗ್ಯಾವ ಕಡಿ ಆ ಕಡಿ ಗಟ್ಟ ಕೆರೆ ಕಾಲುವೆ ಕಾಮಗಾರಿ ಪೂರ್ಣಗೊಳಿಸದೆ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಲಿಂಗನಮಠ ಹುಲಿಕೆರೆ ಗ್ರಾಮಗಳ ಸಂಪರ್ಕಿಸುವ ಕಲ್ಲಪ್ಪನ ಕೆರೆಯ ಕಾಲುವೆ 2022ರಲ್ಲಿ ಸುಮಾರು 40 ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗೆ ಅನುಮೋದನೆಯನ್ನ ನೀಡಲಾಗಿತ್ತು. ಆದ್ರೆ ಈ ಒಂದು ಕಾಮಗಾರಿಯಲ್ಲಿ ನಿರ್ಲಕ್ಷ್ಯತನ ವಹಿಸ್ತಾ ಇದ್ದಾರೆ ಎಂಬುದಾಗಿ ಸುದ್ದಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಅಲ್ಲಿನ ಸ್ಥಳೀಯ ರೈತರಾಗಿರುವಂತಹ ಶಿವಾನಂದ್ ಬಾಗೇವಾಡಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಶಿವಾನಂದ್, ಏನು ನೋಡ್ತಾ ಇದ್ವಿ, ಒಂದು ರೀತಿಯಲ್ಲಿ ದೇವರು ವರವನ್ನ ಕೊಟ್ಟರು ಕೂಡ ಪೂಜಾರಿ ವರವನ್ನ ಕೊಡ್ಲಿಲ್ಲ ಅಂತ ನಾವೇನ್ ಹೇಳ್ತೀವಲ್ಲ, ಆ ರೀತಿ ಒಂದು ಕಾಮಗಾರಿ, ಕೆರೆ ಕಾಲುವೆ ಕಾಮಗಾರಿ ನಡೀತಾ ಇರುವಂತದ್ದು ಏನ್ ಹೇಳಿ ಸರ್? ಅದು ಈಗ ಕಡಿಮೆ ಅದು 2 ವರ್ಷ ಆತ ಕೆಲಸ ಮಾಡಿ ಸರ್. ಫಸ್ಟ್ 1 ವರ್ಷ ಏನ್ ಮಾಡ್ರಿ ಸರ್, 2022ರಾಗ ಅದನ್ನ ತಡೆಗೋಡೆ ಅಂತ ಮಾಡ್ರಿ ಕೆರೆ ಇದ. ಓಕೆ, ಅದ್ ಸರಿ ಆಗಿಲ್ಲ ಅಂತೇಳಿ ಒಂದು ಅರ್ಜಿ ಕೊಟ್ಟು ಸರ್ ರೈತರದು. ಮತ್ತ 1 ವರ್ಷ ಅದನ್ನ ಮತ್ತೊಂದಿಟ್ಟು ಏನೋ ಬಂದನೋ ಮತ್ತನ್ನ ಇದು ಮಾಡ್ರಿ ಸರ್, ಕಡಿಮೆ ಆಗೈತಿ ಎತ್ತರ ಮಾಡಬೇಕು ಅಂತ ಹೇರು ಎತ್ತರ ಮಾಡ್ರಿ ಸರ್ ಅದನ್ನ. ಆಮ್ಯಾಗ ಮತ್ತ 1 ವರ್ಷ ಬಿಟ್ಟ ಕಾಲುವೆ ಮಾಡ್ರಿ ಸರ್ ಅದನ್ನ. ಅವರು ಸರಿಯಾಗಿ ಮಾಡ್ಲಿಕ್ಕ ಅದು ಒಂದೆರಡ ತಕ್ಕ ಸರಿ, ನೀವ್ ಹಂಗ್ ಮಾಡತ್ತಿಲ್ಲ ಹಿಂಗ್ ಮಾಡದಲ್ಲ ರೈತರು ತಕರಾರ ಕೊಟ್ರ. ನಾವು ಎಸ್ಟಿಮೇಟ್ ಪ್ರಕಾರ ಮಾಡತ್ತಿಲ್ಲ ಅಂತೇಳಿ ಇದ್ ಮಾಡ್ರಿ ಸರ್ ಅದನ್ನ. ಈಗೆಲ್ಲ ಮಾಡ್ಯಾರ ಸರ್ ಅದನ್ನೆಲ್ಲ. ಆದ್ರ ಎಸ್ಟಿಮೇಟ್ ಪ್ರಕಾರ ಆಗೈತಿ ಇಲ್ಲೋ ಅಧಿಕಾರಿಗಳು ಅದನ್ನ ಬಂದ ಇದ್ ಮಾಡ್ಬೇಕು ಸರ್, ಚೆಕ್ ಮಾಡ್ಬೇಕು ಸರ್ ಅದನ್ನ. ಮತ್ತ ಏನ್ ರಸ್ತಾ ಆಗೈತಿ ಸರ್, ಮೊದ್ಲೆಲ್ಲ ರಸ್ತಾ ಐತಿ ಸರ್, ಅದೆಲ್ಲ ಗಟ್ಟಿ ಇರ್ತದ. ಈಗೆಲ್ಲ ಅದನ್ನ ಹಾಳು ಮಾಡ್ರಿ ಸರ್ ಅದನ್ನ ಗಟ್ರ ಮಾಡೋದ್ರಿಂದ.
ಈಗ ಆಜು ಬಾಜು ಗಟ್ರ ಮಾಡ್ಯಾರ ಸರ್, ಅದಕ್ಕೆಲ್ಲ ಬರ್ತೀವಿ ಹೋಗ್ಬೇಕು ಸರ್. ಹ್ಮ್ ಮತ್ತ ಅಲ್ಲಿ ಏನ ಚಡಾವಿ ಸರ್ ಅಂತ ಮಣ್ಣು ಬರ್ತೀವಿ ಹೋಗ್ಬೇಕು ಸರ್. ಅದಕ್ಕ ಹ್ಮ್ 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 ಮಣ್ಣು ಬರ್ತೀವಿ ಹೋಗೋದು, ಅದಕ್ಕೆ ಕಡಿ ಹಾಕಿ ಗೊಚ್ಚಾಗಿ ಕೊಡ್ಬೇಕು ಸರ್ ಅದನ್ನ. ಓಕೆ. ಈಗ ಏನು 40 ಲಕ್ಷ ಇದಕ್ಕೆ ವೆಚ್ಚ ಆಗಿದೆ ಅಂತ ಒಂದು ಏನು ಲೆಕ್ಕಾಚಾರದ ಒಂದು ಬಿಲ್ ಬರ್ತಾ ಇರುವಂತದ್ದು, ನಿಜವಾಗ್ಲೂ 40 ಲಕ್ಷ ಆಗುವಂತಹ ಕಾಮಗಾರಿ ಇಲ್ಲಿ ನಿಮ್ಮ ಊರಲ್ಲಿ ನಡೆದಿದ್ಯಾ? ಸರ್ ಅಂತ 40,000 ವೆಚ್ಚ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 40 ಲಕ್ಷ ಅದಕ್ಕೆ ಎಸ್ಟಿಮೇಟ್ ಆಗಿ ಸರ್. ಆ ಸಲ ಕೆಲಸ ಆಗಿಲ್ರಿ, ಅದು ಆಗಿಲ್ಲ. ಅಂದ್ರೆ ಅಷ್ಟೊಂದು ಹಣ ಬಿಡುಗಡೆ ಆಗಿತ್ತಾ? ಅಷ್ಟ್ ಕಡೆ ಆಗಿ ಇನ್ನ ಸರ ಬಿಲ್ ಬಂದೈತಿ ಗೊತ್ತಿಲ್ಲ ಸರ್. ಅದು ತಕರಾರ್ ಕೊಟ್ಟಿದ್ದಕ್ಕೆ ಇನ್ನ ಬಿಲ್ಲು ಆಗಿಲ್ರಿ. ಅದು ಕೆಲಸನೂ ಸರಿ ಮಾಡ್ಲಿಕ್ಕೆ ಬಿಲ್ ಆಗಿಲ್ಲ ಸರ್ ಅದು. ಓಕೆ. ಹಾ ಸರ್. ಅಂದ್ರೆ ಎಲ್ಲಾದ್ರೂ ಒಂದು ಕಡೆ ಈ ಅಧಿಕಾರಿಗಳೇನಾದ್ರೂ ಗೋಲ್ಮಾಲ್ ಮಾಡಿದ್ದಾರಾ ಅಂತ? ಹಾ ಸರ್, ಅದೆಲ್ಲ ಏನಿದ್ರಿ ಸ್ವಲ್ಪ ಸರ್, ಎಲ್ಲಾ ಕಡೆ ಕಮಿಷನ್ ಕೊಟ್ಟು ಆದ್ ಮಟ್ಟು ಹಿಂಗಾಗಿ ಮಾಡಿರ್ತಾರ ಸರ್. ಅವರು ಉಳ್ಸುವಾಗ ನೋಡ್ತಾರ ಸರ್ ಕಾಂಟ್ರಾಕ್ಟರ್ದಾರ. ಸ್ವಲ್ಪ ಏನೋ ಒಂದ್ ಅದ್ರಾಗ ಟೈಮ್ ಹಾಕ್ಬೇಕಂದ್ರು ಸಿಗೇ ಟೈಮ್ ಆದ್ರೂ ಅದ ಅಧಿಕಾರಿಗಳು ಅಲ್ಲಿ ಬಂದ ಅದನ್ನ ಇದ್ ಮಾಡ್ಬೇಕು ಸರ್. ಅದೆಲ್ಲ ಚೆಕ್ ಮಾಡ್ಬೇಕು ಸರ್. ಹೌದು, ಚೆಕ್ ಮಾಡಿಸ್ಬೇಕು. ಈಗ ನೀವೇನಾದ್ರೂ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಅಂದ್ರೆ ನಡೀತಾ ಇದೆ, ಸಮಸ್ಯೆ ಆಗ್ತಾ ಇದೆ ರೈತರಿಗೆಲ್ಲ ಅಂತ ತಂದಿವ್ ಸರ್. ಹೋಗಿ ರೈತರ ಲೋಕಡೆಗೆ ತಕರಾರ್ ಅರ್ಜಿನೂ ಕೊಟ್ಟು ಬಂದಿದ್ವಿ ಸರ್ ಅಲ್ಲಿ. ಓಕೆ. ಏನಂತ ಹೇಳಿದ್ರು ಅವಾಗ? ಅದೆಲ್ಲ ನಾವ್ ಸರಿ ಮಾಡ್ತೇವು ಅಂತ ಹೇಳಿ ಹೋಗ್ಯಾರ ಸರ್. ಅದ್ರ ಅಂತಾರವ್ರು ಈಗ 3 ತಿಂಗಳು ಆತು. ಮತ್ ಇನ್ನ 15 ದಿವಸ ನಾ ಪಿಡಿಒ ಆಗ್ಲಿ ನಮ್ದ ರೈತರಾಗ್ಲಿ ಎಲ್ಲಾ ಪರಿಷ್ಕಾರ ಮಾಡ್ತಾ ಅಂದಿರು ಇನ್ನು ಮಟನು ಮಾಡುವಾರ ಸರ್ ಅವ್ರ ದೇಶದಿಂದ. ಓಕೆ. ಹಾಗಿದ್ರೆ ಅಲ್ಲಿನ ಶಾಸಕರು ಅವ್ರ ಗಮನಕ್ಕೆ ಏನಾದ್ರು ತಂದಿದ್ದೀರಾ? ಅಂದ್ರೆ ಇದ್ ರೀತಿ ಸಮಸ್ಯೆ ಇದೆ ಅಂತ ಅವ್ರ ಶಾಸಕರ ಗಮನಕ್ಕೆ ಏನ್ ತಂದಿಲ್ಲ ಸರ್. ಇದು ಸಣ್ಣ ನೀರಾವರಿ ಇಲಾಖೆಯಿಂದ ಡೈರೆಕ್ಟ್ ಇದಾಗಿದೆ ಸರ್. ಅದ ನಮ್ ಗ್ರಾಮ ಪಂಚಾಯತಿ ಒಳಗೂ ಬರೋಂಗ್ ಸರ್ ಅದ. ಓಕೆ. ಈ ಲೋಕಲ್ ರೈತರ ಏನ ಸರ್ ನಮ್ಗ ಅರ್ಜಿ ಕೊಟ್ರ ಅವ್ರ ಹಿಂಗ ಇದ್ ಮಾಡತಾರ ಅಂತೇಳಿ. ಕೆಲಸ ಸರಿ ಆಗ್ವಾತು, ಅದನ್ನೆಲ್ಲ ನೀವು ಇನ್ಕ್ವೈರಿ ಮಾಡ್ಸ್ರಿ, ಅಧಿಕಾರಿಗಳ ಮ್ಯಾಗ ಇದ್ ಮಾಡ್ರಿ ಅಂತೇಳಿ. ಓಕೆ. ಹಾ ಎಸ್ ಶಿವಾನಂದ್, ಧನ್ಯವಾದಗಳು ಈಡೆನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್, ಒಂದು ರೀತಿಯಲ್ಲಿ ಕೆರೆ ಕಾಲುವೆ ಕಾಮಗಾರಿ ವಹಿಸ್ತಾ ಇದ್ದಾರೆ. ಲಿಂಗನಕೆರೆ ಗ್ರಾಮಗಳ ಸಂಪರ್ಕಿಸುವ ಕಲ್ಲಪ್ಪನ ಕೆರೆ ಏನು ಕಾಲುವೆ 2022ರಲ್ಲಿ ಸುಮಾರು 40 ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗೆ ಅನುಮೋದನೆಯನ್ನ ನೀಡಲಾಗಿತ್ತು. ಇನ್ನು ತಡೆಗೋಡೆ ಮತ್ತೆ ರಸ್ತೆಯ 2 ಬದಿ ಕಾಲುವೆ ನಿರ್ಮಾಣಕ್ಕೆ ಮಂಜೂರು ಕೂಡ ನೀಡಲಾಗಿರುವಂತದ್ದು. ಆದ್ರೆ ಈ ಒಂದು ಕಾಮಗಾರಿಯಲ್ಲಿ ಸರಿಯಾದ ರೀತಿಯಲ್ಲಿ ಕಾಮಗಾರಿ ಇಲ್ಲ. ಈ ಒಂದು ಕೆರೆಯ ಏನು ಕಾಲುವೆ ಒಂದು ನಿರ್ಲಕ್ಷ್ಯತನ, ಇದಕ್ಕೆ ಸಂಬಂಧಪಟ್ಟಿರುವಂತಹ ಶಿವ ನೀಡಿತ್ತು. ಅಲ್ಲಿ ಮಠ 100-120 ಮೀಟರ್ ಎಸ್ಟಿಮೇಟ್ ಆಯ್ತು ಅಲ್ಲಿ ಮಾಡ್ಯಾನ 175 ಎಸ್ಟಿಮೇಟ್ ಆದ ಮಾಡ್ಯಾನು. ಬೇರೆ ಬರ್ಬಾರ್ದು ಅಂತ ಇದಕ್ಕೆ ಹತ್ರ ಈಗ ಒಂದು ಗ್ರೂಪ್ ಫೋಟೋ ಹಾಕಿ ಅವ್ಗೆ ವಾಟ್ಸಪ್ ಹಾಕ್ರಿ. ಇವತ್ತು ಹಾಕಿ ಅವ್ನು ಜ್ವರನ ಬರ್ತಾ ಈಗ ಹಾಡಕತ್ ಬಿಡ್ತಾರ್ರಿ. ಗ್ರಾಮದ್ದು ಅಂದ್ರೆ ಕೆಲಸ ಬೇಡ. ಗಾಡಿ ದಾಟೋದಲ್ಲಿ ಇಲ್ಲಿ ರೋಡ್ ಗಾಡಿ ಸದ್ಯ ದಾಟೋದಲ್ರಿ. ಇಲ್ಲಿ ಸದ್ಯ ಒಣಗೈತೆ ಅಂದ್ರೆ ಬಿಡು ಕಸಿ ಐತ್ರಿ. ಅದಕ್ಕೆ ಒಂದು ಇಂಥ ಸಮಸ್ಯೆ ಆಗ್ತದೆ. ಇಂಥೆಲ್ಲ ಗಟ್ಟಿ ಹಾಕೊಂಡ್ರಿ ಕಡೆ ಭಾಗದ ಎಲ್ಲ ಇರ್ತಾರ. ಇಲ್ಲೇ ಹುಲಿಕೆರೆ ಕೆರೆ ಅಂತ ಐತೆ ಸರ್. ಅಲ್ಲಿಂದ ಒಂದು ಹಳ್ಳ ಹರಿದೈತ್ರಿ. ಈಗ ಇಲ್ಲಿ ಇದು ಹುಲಿಕೆರೆ ಗ್ರಾಮಕ್ಕೆ ಹೋಗೋ ರಸ್ತಾ ಎಲ್ಲಿಂದ ಎಲ್ಲಿಗೆ ಸಂಪರ್ಕ ಕಲ್ಪಿಸ್ತತ್ರಿ ಇದು ಸರ ಲಿಂಗನಮಠ ಗ್ರಾಮದಿಂದ ರೀ. ಹಾನ್ರಿ. ಈ ಮಾರ್ಗವಾಗಿ ಎಲ್ಲಾ ರೈತರಿಗೆ ಆತಿ ಇದಕ್ಕಾತಿ ಹುಲಿಕೆರೆ ಗ್ರಾಮಕ್ಕೆ ಹೋಗ್ಯ ಸರ್. ಇದು ಹಿಂಗ ಇದ ರೂಟ್ನ ರೀ. 40 ಲಕ್ಷ ರೂಪಾಯಿ ಇದೆ. ಇದು ಎಷ್ಟು 50 ಲಕ್ಷ ಏನೋ ಅನ್ನತಾರ ಸರ್ ಅವ್ರ. ಅದು ಅವ್ರಿಗೆ ಗೊತ್ತಿರ ನಾವು ಕೆರೆ ಕಾಲುವೆ ಕಾಮಗಾರಿ ಪೂರ್ಣಗೊಳಿಸದೆ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಲಿಂಗನಮಠ ಮತ್ತೆ ಹುಲಿಕೆರೆ ಗ್ರಾಮಗಳ ಸಂಪರ್ಕಿಸುವ ಕಲ್ಲಪ್ಪನ ಕೆರೆಯ ಕಾಲುವೆ 2022ರಲ್ಲಿ ಸುಮಾರು 40 ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗೆ ಅನುಮೋದನೆಯನ್ನ ನೀಡಲಾಗಿತ್ತು. ಈ ಒಂದು ಕಾಮಗಾರಿ ಸರಿಯಾದ ರೀತಿ ಆಗ್ತಾ ಇಲ್ಲ, ಒಂದು ರೀತಿಯ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಎಂಬುದಾಗಿ ಸುದ್ದಿ ಬರ್ತಾ ಇತ್ತು.
ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ನೇಗಿಲ ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ರವಿ ಪಾಟೀಲ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಎಸ್ ರವಿ ಸರ್, ಏನು ನೋಡ್ತಾ ಇದ್ದೀವಿ, ಈ ಒಂದು ಸ್ಟೋರಿ ಯಾವ ತರ ಇದೆ ಅಂದ್ರೆ, ಒಂದು ರೀತಿಯ ದೇವರು ವರವನ್ನ ಕೊಟ್ಟರು ಕೂಡ ಪೂಜಾರಿ ವರವನ್ನ ಕೊಡ್ಲಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯ ಸ್ಟೋರಿ ಇಲ್ಲಿ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಸರ್, ಅದಕ್ಕೆ ಅಮೌಂಟ್ ಸ್ಯಾಂಕ್ಷನ್ ಆಗಿದ್ದು 39,35,000 ರೂಪಾಯಿ ರೀ. ಓಕೆ, ಅಂದ್ರೆ 40 ಲಕ್ಷ ಅಬೌವ್. ಅದ್ರದ್ದು ಕೆಲಸ ಬಂದಿದ್ದು 170 ಮೀಟರ್. ಅದು ಟೋಟಲಿ ಒಂದು ಬ್ರಿಡ್ಜ್ ಹಾಕಿದಾರ. ಬ್ರಿಡ್ಜ್ ಅಂದ್ರೆ ಸಾಂದ್ ಓಕೆ, ಅಷ್ಟೇ. ಒಂದ್ ದೊಡ್ಡ ಪೈಪ್, ಒಂದ್ 10 ಇಂಚಿ ಪೈಪ್, ಸಿಮೆಂಟ್ ಪೈಪ್ ದಾಟುವಷ್ಟು ಒಂದು ಬ್ರಿಡ್ಜ್ ಇದೆ. ಆಮೇಲೆ ಅಲ್ಲೇ ಒಂದಿಟ್ಟು ಕೆರಿ ನೀರು ಒಂದ್ ಸ್ವಲ್ಪ ತಗ್ನಾಗಿ ಇದು ಸ್ವಲ್ಪ ಡೌನ್ ಇದ್ದಿದ್ದಕ್ಕೆ ಅಲ್ಲೊಂದು 2 ಫೂಟದ ಒಂದು ಎತ್ತರಿಗೆ ಒಂದು ಸಿಮೆಂಟ್ ಇದನ್ನ ಕಟ್ಟಿದಾರ. ಓಕೆ, ಆಮೇಲೆ 170 ಮೀಟರ್ ಒಂದೇ ಸೈಡ್ ಒಂದು ಗಟರ್ ಮಾಡಿದಾರ ಸಿಮೆಂಟ್. ಎಷ್ಟಂದ್ರ 3 ಫೂಟ್ ಅಗಲಿದೆ ಸಿಮೆಂಟ್ ಮಾಡಿದಾಗ. ಇಷ್ಟಕ್ಕ 40 ಲಕ್ಷ ರೂಪಾಯಿ. ಆಮೇಲೆ ಇವರು 2 ಕಡೆ ಗಟರ್ ಮಾಡಿದ್ರ ಅದು ರೋಡ್ ಶಾಶ್ವತ ಆಕತ್ರಿ. ಹೌದು, ಅಂದ್ರೆ ಮ್ಯಾಲಿನ ನೀರ್ ಬಂದು ಆ ಕಡೆ ಗಟ್ರಿಗೆ ಬಿದ್ರ ಅಲ್ಲಿ ಗಟರ್ ಇಲ್ಲ, ಸಿಮೆಂಟ್ ಗಟರ್ ಇಲ್ಲ. ಆ ನೀರು ತಂಪು ಜವಳ ಹಿಡಿದು ಮತ್ತ ರಸ್ತಾ ಕುಸುಗುವಂತ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದ್ರಿ. ಅಲ್ಲಿ ಇಡೀ 1,000 ಎಕರೆ ರೈತರ ಜಮೀನ್ ಮೇಲಿನ ಕಬ್ಬುಗಳು ಅದೇ ದಾರಿ ಒಳಗೆ ಹೋಗುವಂತ ಒಂದು 33 ಫೂಟ್ ಅಗಲೀಕರಣ ಇರುವಂತ ಆ ರಸ್ತಾ. ಓಕೆ, ಅದು PWD ಅಂಡರ್ ಇದೆ. ಇದನ್ನ ಇವರು ಕಡಿ ಅಷ್ಟ ಹಾಕ್ತಾನಂತೇಳಿ ಮತ್ತ ಕಾಮಗಾರಿನೂ ಅಲ್ಲಿ ರೈತರು ಸ್ಥಳೀಯ ರೈತರು ಯಾವ ರೀತಿ ಹೇಳ್ತಾರಲ್ಲ ಆ ರೀತಿ ಮಾಡಿಲ್ಲ. ಅದನ್ನ ಓಕೆ, ಕಾಂಟ್ರಾಕ್ಟರ್ಗಳು ತಮಗ ಮನುಷ್ಯಗೆ ಬಂದಂಗ ಅದು ಇವತ್ತು ಒಂದ್ ಸ್ವಲ್ಪ ಮಾಡುದು, ಮತ್ತೊಂದ್ 8 ದಿವಸ ಅದನ್ನ ಸುತ್ತಾಡುದು, ಮತ್ತ ಅದನ್ನ ಇದನ್ನ ಮಾಡುದು. ಓಕೆ, ಈಗ ರೈತರು ಸುಮಾರು ಕಬ್ಬು ಹೋಗ್ಬೇಕು, ಆ ರಸ್ತಾ ಕುಸಕ್ತೈತಿ, ಇನ್ನೂ ಮಠ ಬರಾಕ್ತಾ ಇರಲಿಲ್ಲ. ನಿನ್ನೆ ನನ್ನ ಗಮನಕ್ಕೆ ರೈತರೆಲ್ಲ, ಗ್ರಾಮದ ರೈತರೆಲ್ಲ ನನ್ನ ಗಮನಕ್ಕೆ ತಂದಾಗ ನಾ ಫೋನ್ ಹಚ್ಚಿ ಇಂಜಿನಿಯರ್ಗೆ ಮಾತಾಡಿದೆ. ಸರಿ, ಇಲ್ರಿ ಸರ್ 2 ದಿವಸದಾಗ 3 ದಿವಸದಾಗ ನಾವು ಬರ್ತೇವಂದ್ರು. ಆಮೇಲೆ ಕಾಂಟ್ರಾಕ್ಟರ್ ಹಚ್ಚಿದ 3 ದಿವಸದಾಗ ನಾವು ಬರ್ತೇವ್ರಿ ಅಂತ ಹೇಳಿದೆ. ಆಮೇಲೆ ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಈ ಕಾಮಗಾರಿ ಟೋಟಲಿ ಅಮೌಂಟ್ ಡೆಡ್ ವೇಸ್ಟ್ ಆಗೈತಿ. ಇದು ಎಲ್ಲಾ ಕೂಡಿ 10 ಲಕ್ಷದ ಕೆಲಸ ಆಗಿಲ್ಲ ಇನ್ನ ಅದ. ಆದ್ರೆ 40 ಲಕ್ಷ ರೂಪಾಯಿ ಇವ್ರ ಕಾಂಟ್ರಾಕ್ಟರ್ಗಳು ಮತ್ ಇದು ಏನ್ ನಡ್ದತ್ತೋ ಗೊತ್ತಿಲ್ಲ. ಖರೆ ಆ 40 ಲಕ್ಷ ರೂಪಾಯಿದಾಗ ಅದು 170 ಮೀಟರ್ CC ರೋಡ್ ಆಗ್ಬೇಕು, 2 ಕಡೆ ಸಿಮೆಂಟ್ ಗಟ್ರ ಆಗ್ಬೇಕು. ಆಗೋ ಮಟನು ನಾವು ರೈತರೆಲ್ಲ ಗ್ರಾಮಸ್ಥರು ಬಿಡಂಗಿಲ್ಲ ಸರ್. ಯಾಕಂದ್ರ 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 40 ಲಕ್ಷ ರೂಪಾಯಿ. ಹೌದು, 20 ಮೀಟರ್ CC ರೋಡ್ಗೆ 5 ಲಕ್ಷ ರೂಪಾಯಿ ಖರ್ಚಾಗತ್ತಾರೆ. 5 ಆಗಂಗಿಲ್ಲ. ಯಾಕಂದ್ರ ಗ್ರಾಮದಾಗ ನಾವು ಮಾಡಿದೆವು 200 ಮೀಟರ್ 300 ಮೀಟರ್ ರಸ್ತಾ ಮಾಡಿದಾಗ, ಇದು 500 ಮೀಟರ್ 400 ಮೀಟರ್ ರಸ್ತಾ ಮಾಡಿದಾಗ ನಾವು 15 ಲಕ್ಷ 21 ಲಕ್ಷ ನಾವು ಅದನ್ನ NRG ಒಳಗ ತಗೊಂಬಂದೈತ್ರಿ ಮೆಂಬರ್ಗಳು ಕೂಡಿ. ಮತ್ತೀಗ 40 ಲಕ್ಷ ರೂಪಾಯಿದಾಗ ಒಂದು ಗಟ್ರು ಒಂದು ಬ್ರಿಡ್ಜ್ ಮಾಡಿಕ್ಯಾರ. ಇವರು ಆ ದುಡ್ಡು ನಿಗರ್ ಬಡಿತಾರಂತಂದ್ರ ಇದು ನಮ್ಮ ದೇಶದ ರಾಜ್ಯದ ಎಲ್ಲದ ತೆರಿಗೆ ಅನ್ನೋದು ದುಡ್ಡದ. ಯಾರಪ್ಪನ ಮನಿ ದುಡ್ಡಲ್ಲ, ಯಾರಪ್ಪನ ಮನಿ ದುಡ್ಡಲ್ಲ. ಇವತ್ತು ಸರ್ಕಾರ ಒಂದು ಪ್ರತಿನಿಧಿ ಅಧಿಕಾರಿ ಇರ್ಬೋದು, ಮತ್ ಈ ಕಾಂಟ್ರಾಕ್ಟರ್ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಯಾರನ್ನೂ ನಾವು ಬಿಡಂಗಿಲ್ಲ. ಯಾಕಂದ್ರೆ ಸರ್ ಆ ದುಡ್ಡು ಅದನ್ನ ಬಳಕೆ ಮಾಡಬೇಕು, ಸರಿಯಾದ ರೀತಿಯಾಗಿ ಆ ದುಡ್ಡು ಕಾಮಗಾರಿಗೆ ಉಪಯೋಗ ಆಗಿರ್ಬೇಕು. ಹೌದು, ಈಗ ನಾವು ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಒಂದು ಕಾಮಗಾರಿ ನಡೆದಿದೆ ಅಂತ. ಯಾಕಂದ್ರೆ ಈ ಒಂದು ವಿಜುವಲ್ಸ್ ಗಳಲ್ಲಿ 40 ಲಕ್ಷದ ಈಗ ಮಾಧ್ಯಮ ಮೂಲಕ ತಾವ ನೋಡಿದಿರಿ ವಿಡಿಯೋ, ಅದಕ್ಕ 40 ಲಕ್ಷ ರೂಪಾಯಿ ಖರ್ಚಾಗುತ್ತ, 10 ಲಕ್ಷ ಒಳಗ್ ಖರ್ಚಾಗುತ್ತ. ನೀವು ಹೇಳಿ 40 ಲಕ್ಷ ಅಂತೂ ಆಗಿರುವಂತ ಸಾಧ್ಯತೆಗಳೇ ಇಲ್ಲ. ಅದೇ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಏನಾದ್ರು ಭ್ರಷ್ಟಾಚಾರ ನಡೆದಿದ್ಯಾ, ಈ ಒಂದು ಮೇಲಾಧಿಕಾರಿಗಳೇನಾದ್ರೂ ಕೂತ್ಕೊಂಡು ಪಿತೂರಿಯನ್ನ 100% ಸರ. ಈಗ ಒಂದ ಅಲ್ ಸರ, ಇನ್ನೊಂದು ತಟ್ಟಿಹಳ್ಳ ಬ್ರಿಡ್ಜ್ ಅಂತಿದೆ. ಓಕೆ, ಅದು ಹಾಳಾಗೈತಿ. ಅದ್ರಾಗ 70 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದ್ದನ್ನ ಒಂದ್ ಅಧಿಕಾರಿ ಈಗ ರಿಟೈರ್ಮೆಂಟ್ ಆಗಿದಾನ. ಅವನು ಅಲ್ಲಿ
ಬ್ಯಾರೆ ಒಂದ್ ಘೋಷಣೆಟ್ಟಿ ಬ್ರಿಡ್ಜ್ ಕಟ್ಕ್ಯಾರ ಆ ರೊಕ್ಕ ತೆಗದ ಹುನ್ನಾರ್ ನಡೆಸಿದಾರ. ಆ ದಾಖಲಾತಿ ಇನ್ನೂವರೆಗೆ ನನ್ನ ಕೈಗೆ ಸಿಕ್ಕಿಲ್ಲ. ಈಗ ದಾಖಲಾತಿ ಬಂದ ತಕ್ಷಣ ಅವ್ ರಿಟೈರ್ಮೆಂಟ್ ಆಗ್ಲಿ ಅವ್ ಏನ ಮಾಡ್ಲಿ ಅವ್ನು ಬಿಡು ಮಾತೇ ಇಲ್ಲ. ಈಗಿನ ಇದ್ದ ಅಧಿಕಾರಿ ಇರ್ಬೋದು. ಯಾಕಂದ್ರೆ ಒಂದ್ ಅಧಿಕಾರಿ ಅವ್ರು ರಿಟೈರ್ಮೆಂಟ್ ಆದ್ಮೇಲೆ ಅವ್ರ ಕಡೆ ಲೆಕ್ಕ ತಗೊಂಡ್ ಕುಂಡ್ರಬೇಕ್ರಿ ಅವ್ರ. ಹೌದು. ಯಾಕಂದ್ರೆ ಒಂದು ಸರ್ಕಾರಿ ಪ್ರತಿನಿಧಿ ಅಂದ್ರ ರಾಜ್ಯದ ಪ್ರಜೆಗಳ ಒಂದು ದೇವ್ರ. ಯಾಕಂದ್ರೆ ರಾಜ್ಯದ ತೆರಿಗೆ ಅನ್ನೋದು ದುಡ್ಡು ಅವ್ರ ಕಡೆ ಬಂದು ಇವೆಲ್ಲಾ ಕಾಮಗಾರಿ ನಡೀತಾವಂದ್ರ ಅವ ದೇವ್ರ ಈ ರೀತಿ ಮಾಡಕತ್ರ ನಾವ್ ಎಲ್ಲಿ ಹೋಗಿ ಹೊರ ಕೇಳೋನು. ಹೌದು. ಅದಕ್ಕ ಇನ್ನಾದ್ರು ಅಲ್ಲಿ ಇನ್ನ ಬಾಳ ಇದೆ. ತಮ್ಮ ಮಾಧ್ಯಮ ಸೋದರರ ಮುಖಾಂತರ ಅದನ್ನೆಲ್ಲ ಬಯಲಿಗೆ ಹೇಳೋದು, ಇಡೀ ಗ್ರಾಮದ ಜನಗಳಿಗೆ ಒಂದು ಯೋಗ್ಯವಾದ ಒಂದು ಸರಿಯಾದ ರೀತಿಯೊಳಗೆ ಕಾಮಗಾರಿ ಆಗೋ ನಿಟ್ಟಿನೊಳಗೆ ನಾವು ರೈತರೆಲ್ಲ ಕ್ರಮ ಕೈಗೊಳ್ತೇವ್ರಿ. ಓಕೆ, ಈಗ ಏನು ಈ ಒಂದು ಕಾಮಗಾರಿ ಸಂಪೂರ್ಣ ಆಗಿಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಅಂದ್ರೆ ಮಾಡ್ಕೊಡಿ ಅಂತ ಏನಾದ್ರು ಮನವಿ ಹೇಳಿದೇವ್ ಸರ್. ನಿನ್ನೆ ಹೇಳಿದೇವ್ರಿ. ನಿನ್ನೆ ಹೇಳಿದಾಗ 3 ದಿವ್ಸಕ್ಕೆ ಬರ್ತಾವ ಅಂತ ಹೇಳಿದಾರ್ರಿ. ಇದು 3 ದಿವಸದೊಳಗೆ ಅದು ನಾವು ಜಗ ನೋಡಿದ್ಮೇಲೆ ಇದು 40 ಲಕ್ಷದ ಕೆಲಸ ಅಲ್ಲ ಅನ್ನೋದು ಅವಾಗ ಗೊತ್ತಾಗೈತ್ರಿ ನಮ್ಗ. ಇದ್ರಾಗ ಬಹಳ ಹುನ್ನಾರ ನಡ್ದತಿ. ಒಂದಲ್ಲ ಎರಡಲ್ಲ ಮಾರಾಯ, 40 ಲಕ್ಷ ರೂಪಾಯಿ 30 ಲಕ್ಷ ಗಂಟ್ಲೆ ತಿನ್ನಾಕತ್ರ ಅಂದ್ರೆ ಹೆಂಗಪ್ಪ ಇದು? ಒಂದು ಅಧಿಕಾರಿಗಳು ಅಂತ ಹಿಂಗ ಬರ್ತದ್ರಿ, ಸಹಜವಾಗಿ ಬರ್ತದ್ರಿ ಅದ. ಇಲ್ಲ ಅಂದ್ರೆ ಇದು ದುಡ್ಡು ಲೆಕ್ಕ ಕೊಡ್ಲಿ ನಮ್ಗ. ಅಲ್ಲಿದು 40 ಲಕ್ಷದ ಇಡೀ ಗ್ರಾಮದ ಪ್ರಜೆಗಳಿಗೆ ಎಲ್ಲರಿಗೂ ಲೆಕ್ಕ ಕೊಡ್ಲು. ಹೌದು. ಇವ್ರು ಸರ್ಕಾರಕ್ಕನ ನಾವು ರಚನೆ ಮಾಡಿದಂತ ರಾಜ್ಯದ ಪ್ರಜೆಗಳ ಸರ್ಕಾರಕ್ಕನ ಮತ್ತೆ ಎಲ್ಲ ವರ್ಗದ ಜನರಿಗೆ ಇವರು ಭಂಗನಾಮ ಹಾಕ್ತಾರ ಅಂದ್ರೆ ಹಿಡಿಬಾರ್ದ್ರಿ ಸರ. ಹೌದು. ನಾವು ಸುಮ್ಮ ಕುಂಡ್ರಂಗಿಲ್ರಿ. ನಿಮ್ಮ ಮಾಧ್ಯಮ ಸೋದರ ಮುಖಾಂತರ ಇದನ್ನ ಒಟ್ಟ ಆ ದುಡ್ಡು ನಮಗ ಅಲ್ಲಿ ಗ್ರಾಮದ ಪ್ರಜೆಗಳಿಗೆ ಅನುಕೂಲ ಆಗುವಂತ ಕಾರ್ಯ ಆಗ್ಬೇಕು. ಅದನ್ನ ಮಾತ್ರ ಎತ್ತು ಹರಿದಾಡಕ್ ನಾವು ಗ್ರಾಮದ ರೈತರು ನಾವ್ ಯಾರು ಬಿಡಂಗಿಲ್ಲ. ಎಸ್, ಈಗ ತಾವು ಹೇಳ್ತಾ ಇದ್ರೆ ಏನು 3 ದಿನದಲ್ಲಿ ಒಂದು ಏನು ನಾವು ಬರ್ತೇವೆ, ಸ್ಥಳವನ್ನ ನೋಡ್ತೇವೆ ಅಂತ ಏನು ಅಧಿಕಾರಿಗಳು ಹೇಳಿದ್ದಾರೆ. ಅಂದ್ರೆ ಎಷ್ಟು ದಿನದಲ್ಲಿ ಒಂದು ಕಾಮಗಾರಿಯನ್ನ ಮತ್ತೆ ಪುನಃ ಪ್ರಾರಂಭ ಮಾಡ್ತಾರೆ, ಎಷ್ಟು ದಿನದಲ್ಲಿ ಈ ಒಂದು ಕಾಮಗಾರಿನ ಮುಗಿಸ್ತಾರೆ ಅಂತ ಏನಾದ್ರು ಹೇಳಿದ್ದಾರೆ? ಮುಗಿಸೋದು ಹೇಳಿಲ್ರಿ. 3 ದಿವ್ಸಕ್ ಬರ್ತೇವಂತ ಮಾತ್ರ ಹೇಳಿದಾರ. 3 ದಿನಕ್ಕೆ ಅಲ್ಲಿ ನಾವು ಎಲ್ಲಾರು ಹೋಗ್ತೇವ. ಹೋಗಿ ಅಧಿಕಾರಿ ಮುಖಾಂತರ ನಮಗ್ ಲೆಕ್ಕ ಕೊಡ್ಬೇಕು. ಈ ಗಟರ್ ಎಷ್ಟು ಆಗೈತಿ, 120 ಮೀಟರ್, ಇದಕ್ಕೆ ಎಷ್ಟು ಸಿಮೆಂಟ್ ಐತೈತಿ, ಎಷ್ಟು ಶೀಲ್ ಐತೈತಿ, ನೀವು ಬೇಕಾದ್ರೆ ಒಂದು 4 ಚೀಲ ಹೆಚ್ಚು ಬರೀರಿ. ಆದಿದ್ರ ಪ್ರತಿಯೊಂದು ಲೆಕ್ಕ ಕೊಡ್ಬೇಕು ನನಗ. ಲೆಕ್ಕ ಕೊಟ್ಟು ಗ್ರಾಮದ ರೈತರಿಗೆ ಅಲ್ಲಿ CG ರೋಡ್ ಆಗ್ಬೇಕು, ಆಚೆ ಕಡೆನು ಗಟರ್ ಆಗ್ಬೇಕು. ಆ ರಸ್ತಾ ಶಾಶ್ವತ ಆಗ್ಬೇಕು. 2019 ಸರ್ ಆ ರೋಡ್ ಮೇಲೆ ಬಾಳ ಅಡ್ಡಾಡಿದನು. ಅಲ್ಲಿ ನೀರೆಲ್ಲ ಬಂದು ಈಗಾದ್ರೂ ಸರ್ ರೋಡ್ ಅವ್ರು ಮಾಡಕತ್ತಾರಲ್ಲ 40 ಲಕ್ಷ ರೂಪಾಯಿ ನೀರಾಗ ತೊಗೊಂಡಂಗ ಈಗ ಅದ್ ಎದಕ್ಕೂ ಉಪಯೋಗ ಬರಂಗಿಲ್ಲ. ಮತ್ತು ಗಾಡಿ ಸಿಗ್ಬೋತಾವ್ರಿ ಅಲ್ಲಿ. ಲೋಡ್ ಗಾಡಿ 20 ಟನ್ 25 ಟನ್ ಗಾಡಿ ಲೋಡ್ ಇರ್ತದ್ರಿ. ಲಾರಿ, ಕಬ್ಬಿನ ಲಾರಿ 25 ಟನ್ 30 ಟನ್ ಲೋಡ್ ಇರ್ತ ಗಾಡಿ. ಮತ್ತೆ ಅದ್ ಗಾಡಿ ರೋಡ್ ಸಿಗ್ತದ, ಗಾಡಿ ಅಲ್ಲೇ ಸಿಕ್ಕೋತಾವ. ಹೌದು ಹೌದು. ಎಸ್, ಇದ್ರ ಬಗ್ಗೆ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಇಷ್ಟೊತ್ತು ಈಡನ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್, ಒಂದ್ ರೀತಿಯಲ್ಲಿ ಕೆರೆ ಕಾಲುವೆ ಕಾಮಗಾರಿ ಪೂರ್ಣಗೊಳಿಸದೆ ನಿರ್ಲಕ್ಷ್ಯಧನವನ್ನ ವಹಿಸ್ತಾ ಇದ್ರು. ಲಿಂಗನಮಠ, ಹುಲಿಕೆರೆ ಗ್ರಾಮಗಳ ಸಂಪರ್ಕಿಸುವ ಕಲ್ಲಪ್ಪನ ಕೆರೆ ಕಾಲುವೆ 2022ರಲ್ಲಿ ಸುಮಾರು 40 ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಅನುಮೋದನೆಗೊಂಡಿತ್ತು. 2 ವರ್ಷಗಳಾದ್ರೂ ಕೂಡ ಇಲ್ಲಿಯವರೆಗೂ ಈ ಒಂದು ಕಾಮಗಾರಿ ಅಂತ್ಯವನ್ನ ಕಂಡಿಲ್ಲ. ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಡೀತಾ ಇಲ್ಲ ಎಂಬುದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನ ನೇಗಿಲೋ ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ರವಿ ಪಾಟೀಲ್ ಅವರು ಮಾತನಾಡಿದ್ರು. ಎಸ್, ನೀವು ಸಪರೇಟ್ ಹಾಕಿ ಇದೆ 40 ಲಕ್ಷ 39 ಏನ್ ಮಾಡಿ ಮತ್ತ ಇದು ಬಾಳ ಮಾಡ್ರ 2-3-4 ಲಕ್ಷ ಶಿಶಿ ರೋಡ್ ಹಾಕತ್ತಿದ್ರಿ. ಇಲ್ಲಿಂದ ಇಲ್ಲಿ ಮಠ 5 ಲಕ್ಷ ನೀವು ಸಪರೇಟ್ ಹಾಕಿ ಇದೆ 40 ಲಕ್ಷ 39 ಏನ್ ಮಾಡಿ ಮತ್ತ ಹೆಂಗ್ ಒಂದ್ ಟ್ರಿಪ್ಪರ್ 45 ಹೋಗಿದ್ದಾನೆ. ಇದಕ್ಕೆ ಟಿಪ್ಪರ್ ಕಿಡಿ ಹತ್ತತ್ ನಿಮಗ. ಈಗಪ್ಪ ಇವ್ ಮ್ಯಾಲ ಕಡಿ ಆ ಕಡಿ ಗಟರ್ನ್ಯಾಗ ಬೀಳು ಈಗ ಗಾಲಿವ್ ಸಿಡದ ಗಟರ್ನ್ಯಾಗ ಬೀಳ್ತೈತಿ. ಆ ಗಟ್ಟ ಕಡಿನ ಇದ ಕಡಿ ಆ ಗಟ್ಟ ತುಂಬತೈತೆ. ಏನ್ ಮಾಡೋರು?
ಈಗ ಮತ್ತೆ ಆ ಕಡೆನೂ ಅಂತ ಗಟ್ರ ಇಲ್ಲ. 40 ಲಕ್ಷ ರೂಪಾಯಿ ಎಲ್ಲಿ ಕೆಲಸ ಎಲ್ಲಾ ಕೂಡಿ 200 ಗಟ್ರ ಇರ್ಲೇಬೇಕ. ಈಗ 175 ಸರ್. ಈಗ ಒಂದು ಗಾಡಿ ಈ ಕಡೆಯಿಂದ ರೀಡಿಂಗ್ ಹತ್ರಿ ಅಲ್ಲಿ ಮಟ 100 120 130 ಮೀಟರ್ ಐತಿ. ಹೌದು ಸರ್. ಮತ್ತೆ ಎಸ್ಟಿಮೇಟ್ ಆಯ್ತು ನಾವು ಅಲ್ಲಿಂದ ಅಷ್ಟೇ ಮಾಡ್ಯಾನ 175 ಎಸ್ಟಿಮೇಟ್ ಆದ ಮಾಡ್ಯಾನು. ಬೇರೆ ಬರಬಾರ್ದು ಅಂತ ಇದಕ್ಕೆ ಏನಿಲ್ರಿ ಈಗ ಒಂದು ಗ್ರೂಪ್ ಫೋಟೋ ಗ್ರೂಪ್ ಫೋಟೋ ಹಾಕಿ ಅವ್ಗೆ ವಾಟ್ಸಪ್ ಹಾಕ್ರಿ ಇವತ್ತು ಹಾಕಿದ ಅವ್ನು ಜ್ವರನ ಬರ್ತಾ ಈಗ ಸಾಯಂಕಾಲ ಕಾಡಕತ್ ಬಿಡ್ತಾರ್ರಿ. ಗ್ರಾಮದ್ದು ಅಂದ್ರೆ ಕೆಲಸ ಬೇಡ ಹೋಗಿರ್ತಾರ. ಗಾಡಿ ದಾಟದಲ್ಲಿ ಇಲ್ಲಿ ರೋಡ್ ಗಾಡಿ ಸದ್ಯ ದಾಟುದಲ್ರಿ ಇಲ್ಲಿ ಸದ್ಯ ಒಣಗೈತೆ ಅಂದ್ರೆ ಬಿಡು ಕಸಿ ಐತ್ರಿ ಅದಕ್ಕೆ ಒಂದು ಇಂಥ ಸಮಸ್ಯೆ ಆಗ್ತದೆ. ಇಂತೆಲ್ಲ ಗಟ್ಟಿ ಹಾಕ ನೋಡ್ರಿ ಕಡೆ ಭಾಗದ ಎಲ್ಲಾರ ಸರ ಇಲ್ಲೇ ಹುಲಿಕೆರೆ ಕೆರೆ ಅಂತ ಐತೆ ಸರ್. ಅಲ್ಲಿಂದ ಒಂದು ಹಳ್ಳ ಹರಿದತ್ರಿ. ಈಗ ಇಲ್ಲಿ ಇದು ಹುಲಿಕೆರೆ ಗ್ರಾಮಕ್ಕೆ ಹೋಗೋ ರಸ್ತಾ ಎಲ್ಲಿಂದ ಎಲ್ಲಿಗೆ ಸಂಪರ್ಕ ಕಲ್ಪಿಸ್ತತ್ರಿ? ಇದು ಸರ ಲಿಂಗನಮಠ ಗ್ರಾಮದಿಂದ ರೀ. ಹಾಂ ರೀ. ಇದ ಈ ಮಾರ್ಗವಾಗಿ ಎಲ್ಲಾ ರೈತರಿಗೆ ಆತಿ ಇದಕ್ಕಾತಿ ಇತ್ತ ಹುಲಿಕೆರೆ ಗ್ರಾಮಕ್ಕೆ ಹೋಗ್ಯ ಸರ್ ಇದು. ಹಿಂಗ ಇದ ರೂಟ್ನ ರೀ. 40 ಲಕ್ಷ ರೂಪಾಯಿ ಇದೆ. ಇದು ಎಷ್ಟು 50 ಲಕ್ಷ ಏನೋ ಅನ್ನತಾರ ಸರ್ ಅವ್ರ. ಅದು ಅವ್ರಿಗೆ ಗೊತ್ತಿರ ನಾವು ಇದು ಭಾಳ ಮಾಡ್ರ 2-3-4 ಲಕ್ಷ ಶಿಶಿ ರೋಡ್ ಹಾಕತ್ತಿದ್ವಿ ಇಲ್ಲಿಂದ ಇಲ್ಲಿ ಮಟ 29,35,000 ರೂಪಾಯಿ 29,35,000 ರೂಪಾಯಿ ಏನು ದುಡ್ಡು ಏನೈತಲ್ಲ ಅದು ಎಲ್ಲಿ ಹೋಗೈತಿ, ಅದನ್ನು ಯಾರು ಗುಳು ಮಾಡಿದಾರೋ ಅದನ್ನು ನನಗೆ ಸ್ಪಷ್ಟೀಕರಣ ಗ್ರಾಮದ ರೈತರ ಮುಂದೆ ನಮ್ಮ ಮುಂದೆ ಸ್ಪಷ್ಟೀಕರಣ ಪಡಿಸ್ಬೇಕು. ಯಾಕಂದ್ರೆ ದುಡ್ಡು ಹಂಗಲ್ಲದ. ಇದು ಎಲ್ಲ ದುಡ್ಡು ನೀವು ಕೊಡೋದು ಸಹಿತ ನಮ್ಮ ರಾಜ್ಯದ ಎಲ್ಲ ವರ್ಗದ ಜನರ ತೆರಿಗೆ ಹಣದ ಮೇಲೆ ಎಲ್ಲ ಕೂಡಿ 170 ಮೀಟ್ರ್ ಇಲ್ಲ. ಈ ಥರ ನೀವು ಕಣ್ಣಾ ಮುಚ್ಚಾಲೆ ಆಟ ಮಾಡಿ ಇಡೀ ಗ್ರಾಮದ ರೈತರು ನೀವು ನಿಗರು ಬಿಡುವಂಥ ಕೆಲಸ ಮಾಡಬಾರ್ರಿ. ಇದು ಮಾಡಿದ್ದು ಶಾಶ್ವತ ಆಗಂಗಿಲ್ಲ. ಯಾಕಂದ್ರೆ ನಾಳೆ ನೋಡ್ರಿ ಈ ಕಡಿನ ಇವ್ರು ಒಗಿತಾರ, ಈ ಗಟ್ರಕ್ಕಿಂತ ಮ್ಯಾಲೆ ಒಗಿತಾರ, ಗಾಡಿಗೆ ಕಲ್ಲು ಸಿಡಿದು ಕಬ್ಬಿನ ಲೋಡ್ ಗಾಡಿದ ಮತ್ತು ಗಟ್ರನ್ಯಾಗ ಬೀಳ್ತಾವ, ಮತ್ತು ಗಟ್ರ ಅದು ತುಂಬಿ ಹೋಗ್ತೈತಿ. ಇದು ಪದೇ ಪದೇ ಇದು ಶಾಶ್ವತ ಆಗುವಂಥ ಕೆಲಸ ಅಲ್ಲ. ಈ 40 ಲಕ್ಷ ರೂಪಾಯಿ ನೀವು ತೊಗೊಂಡಿರಿ ಅಂದಮೇಲೆ ಇದು ಈ ಕೆಲಸ 120 ಮೀಟ್ರ್ ಏನು 33 ಫೂಟ್ ಅಗಲೀಕರಣ ಒಯ್ಯತ್ತಿಲ್ಲ. ಇದು ಶಾಶ್ವತ ಆಗ್ಬೇಕಂದ್ರೆ ಅದನ್ನು 40 ಲಕ್ಷದ ಆ ಕಡೆನೂ ಗಟ್ರ ಮಾಡಬೇಕು, ಇದನ್ನು 170 ಮೀಟ್ರ್ ಇದನ್ನು ಸಿಸಿ ರೋಡ್ ಮಾಡ್ಬೇಕು. ಇದು ಗ್ರಾಮಸ್ಥದ ಆಗ್ರಹ ಆಗೈತಿ. ಈ ಥರಾಗ ಏನರ ತಪ್ಪಿದ್ದಾದ್ರೆ ಇಡೀ ಗ್ರಾಮಸ್ಥರು ಸೇರಿ ನಿಮ್ಮ ಏನು ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಫೀಸ್ ಐತಲ್ಲ ಇದು ಆಗೋ ಮಟನೂ ಅಲ್ಲಿ ನಾವು ಮುತ್ತಿಗೆ ಹಾಕ್ತಾವ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾವ ವಿಷಯ ಒಳಗೆ ಇದು ಆಗೈತ್ರಿ? ಇದು ಕಾಮಗಾರಿ ಯಾವ ವಿಷಯ ಒಳಗೆ ಸ್ಯಾಂಕ್ಷನ್ ಆಗೈತ್ರಿ? 2022ರಾಗ ಇವ್ರದ್ದು ವರ್ಕ್ ಆರ್ಡರ್ ಪಾಸ್ ಆಗಿರ್ಬೋದು. 2022ರಾಗ ಇನ್ನೂ ಮಟನು ಪೆಂಡಿಂಗ್ ಐತಿ. ಆದ್ರೂ ಈಗೂ ಇದನ್ನ ಇಷ್ಟು ಮಾಡ್ಕ್ಯಾರ ಅವ ಕಣ್ಣ ಮುಚ್ಚಾಲೆ ಕಾಂಟ್ರಾಕ್ಟರ್ ಆಟ ಆಡತ್ತಾನ. ಆದ್ರೆ ಒಂದು ರಾಜ್ಯ ಸರ್ಕಾರ ಇರ್ಬೋದು, ಈ ಸರ್ಕಾರಗಳನ್ನ ಬಗ್ ಮನ್ಸವ್ರನ್ನ ಕಾಂಟ್ರಾಕ್ಟರ್ಗಳು ಏನು ಇವ್ರಿಗೆ ಸರಳ ಬಗ್ ಮಣಿತಾರ ಅವ್ರು. ಅದು ಯಾಕೇನೋ ಗೊತ್ತಿಲ್ಲ, ಅವ್ರು ಏನಾಯ್ತೋ ಗೊತ್ತಿಲ್ಲ. ಆದ್ರೆ ತೆರಿಗೆ ಕಟ್ಟುವಂಥ ರೈತರಿಗಿನ ಮೋಸ್ತನ ಮಾಡ್ತಾರೆ ಅವ್ರು. ಈಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡ್ಸಿರಲ್ಲ, ಏನು ಹೇಳಿದ್ರು? ಈಗ 3 ದಿವಸದಾಗ ಬಂದು ಮಾಡ್ತಾ ಬಂದಾರ. ಆದ್ರೆ ಈಗ ನಾನು ಇಲ್ಲಿ ವಾಸ್ತು ಜಗಕ್ಕೆ ಬಂದಾಗ ನಾ ಏನಂತ ತಿಳಿದಿದ್ದೆ, ಹಂಗಾರೆ ಈ ಕಡೆ ಸೀಮೆ ಇದು ಗಟ್ರ ಆಯಿತು, ಇಲ್ಲಿನ ಸಿಸಿ ರೋಡ್ ಆಗ್ತದೆ ಅಂತ ನಾವು ಮಾಡಿದ್ದು. ಇದು ಕಡಿ ಅಷ್ಟೇ ಒಗಿತಾರ. ನಾವು ಮಾಡ್ಸೇವ್ ನೋಡ್ರಿ ಅದನ್ನು. ನಾವು ರೊಕ್ಕ ಮಾಡಿವಿ ಸರ್ ಇದ್ರೆ ಕೊಡ್ತೇವೆ ಅಂತ ಸರ್ ಅವ್ರು ಬಂದು ಮಾಡಿಸ್ತಾರೆ ಬರಾಕ್ತಲ್ಲ, ಅದಕ್ಕೆ ನಾವು ಹಿಂಗೆ ಮಾಡಿ ಹೇಳೋದು. ಈಗ ನೀವು ಕಬ್ಬು ಹಿಂಗೆ ಕಬ್ಬೆಲ್ಲ ಹಿಂಗೆ ಹೋಗ್ಬೇಕು ಸರ್. ಕಬ್ಬ ಕಡೆ ತೋಳಿ ಬಂದ ಸರ್, ತೋಳಿ ಬಂದ್ರೆ ಎಲ್ಲ ಅದೇ ನೋಡ್ಬೇಕು. ಯಾಕೆ ಕಬ್ಬ ಎಷ್ಟು ರೊಕ್ಕ ಕೂಡಿಸಿ ಮಾಡಿಸಿದ್ರಿ ನೀವು? ಸರಿ ಸದ್ಯ 9 ತಾಸು ಹಿಡಿದು ನೋಡಿದ್ರಿ, ಇದಷ್ಟು ಮಾಡಿದ್ರಿ ಮೊನ್ನೆ ಹೋಗಿದ್ರಿ ರೈತರ ಮಾಡಿ. ಮತ್ತೆ ಹಿಂದ್ರಿ ಸರ್ ಇದಕ್ಕೆ 80,000 ರೂಪಾಯಿ ಖರ್ಚು ಆಗೈತೆ. ಎನರ್ಜಿಲಿ ಅದಕ್ಕೆಲ್ಲ ಪಂಚಾಯತ್ ಮಾಡಿದ್ರಿ ಸರ್. ಮಾಡಿದ್ರಿ ಸರ್. ಈ 3 ವರ್ಷದಿಂದ ಮಾಡಿದ್ದು ಇದಕ್ಕೆ. ಈಗ ಅವ್ರು ಏನ್ ಮಾಡ್ಯಾರ, ಗಟ್ರ ಮಾಡೋ ಸಮಯ ಈ ಹಾದಿ ಸದೆಲ್ಲ ಇದು ಮಾಡ್ಯಾರ ಸರ್ ಅವ್ರು. ಇದನ್ನ ಬಾಂಧ ಮಾಡಾಕ 1 ವರ್ಷ ತೊಗೊಂಡ್ ಸರ್. ಇದ್ ಮೈಗೆ ಹೊಡ್ದ ಈಗ ಕೆನಾಲ್ ಮಾಡಾಕ 1 ವರ್ಷ ತೊಗೊಂಡಾರ ಸರ್. ಹಿಂಗಾಗಿ ಇದು ಇದಕ್ಕೆ ಏನಾರು ಅಮೌಂಟ್ ಸ್ಯಾಂಕ್ಷನ್ ಆಗೈತಿಲ್ಲ, ಅದೆಲ್ಲಾನು ಬಳಕೆ ಆಗೈತೆ ಅಂತಾರೆ. ಈಗ ಬಳಕೆ ಆಗಿಲ್ಲ ಅಂತೇಳಿ ಎಲ್ಲಾರು ತಕ್ಕ ಅರ್ಜಿ ಕೊಟ್ಟಾರ ಸರ್. ನಮಗ ಪೂರಾ ಅಲ್ಲಿ ಅಧಿಕಾರಿ ಬರ್ಬೇಕು ಸರ್, ಅದೆಲ್ಲ ಚೆಕ್ ಮಾಡ್ಬೇಕು. ಚೆಕ್ ಮಾಡಿ ಅದಕ್ಕೆ ಇದನ್ನ ತಗೋಬೇಕಂತ. ಮತ್ತೆ ಈ ಗ್ರಾಮಸ್ಥರು ಅಂತಾರಲ್ರಿ, ಕಬ್ಬು ಹೋಗಂಗಿಲ್ಲ. ಹೀಗದ ಅಲ್ಲೇ ನೀರ್ ಐತೆ, ಅಲ್ಲೇ ನೆಲ ಕುಸಿತೈತಿ, ಲೋಡ್ ಗಾಡಿ ಅದ, 22 ಕಬ್ಬು ಇರ್ತೈತ್ರಿ. ಅಲ್ಲಿ ಬಾಜುಕ್ ನೀರ್ ಐತೆ, ಅದು ತೌಸ್ ಬರುದನ ಇವ್ರು ಇಂಜಿನಿಯರ್ಗಳು ಪರಿಜ್ಞಾನ ಹೆಂಗೈತಿ ಲೆಕ್ಕ ಹಾಕೋರ್. ನೀವು ಒಂದು ಇಂಜಿನಿಯರ್ ಕಲ್ತಿರ್ತಾರ, ಅಲ್ಲಿ ಏನ್ ವಾತಾವರಣ ಐತಿ, ಅಲ್ಲಿ ಹೆಂಗ ಇಲ್ಲೂ ಗಟ್ರ ಆದ್ರನ ಇಲ್ಲಿ ಶಾಶ್ವತ ಆಗತ್ತ ಜ್ಞಾನ ಇಲ್ಲ ಅಂತಂದ್ರೆ. ನನಗೊಂದು ವಿಷಯ ಹೇಳ್ರಿ, ಈಗ ಇದೇನು ಕಾಮಗಾರಿ ಐತಿರಲ್ಲ ಅದ ಮೈನರ್ ಇರಿಗೇಷನ್, ಈ ರಸ್ತೆನೂ ಅವ್ರಿಗೆ ಸಂಬಂಧ ಬರ್ತೈತಿ? ಹೌದ್ರಿ. ಮತ್ತೆ PWD ಹೌದು, ಮತ್ತೆ ಇದು ಅವ್ರು ಮಾಡಬೇಕಲ್ರಿ. ಮತ್ತೆ ಇದು ಮೈನರ್ ಇರಿಗೇಷನ್ ದವ್ರಿಗೆ ಸಂಬಂಧ ಬರ್ತೈತಿ. ಇದೊಂದು ಸ್ವಲ್ಪ ಮಾಹಿತಿ ತೆಕ್ಕೋಬೇಕು. ಮಾಡ್ಕೊಳ್ರಿ. PWD ಅಂದ್ರೆ ಅವ್ರಿಗೆ ಬರ್ತಿರ್ಬೋದ, ಖರೆ ಈ ಗಟ್ರಕ್ಕಷ್ಟ 40 ಲಕ್ಷ ಹಂಗ್ ಬಂತ.
ಅದ ಆ ಕಾಮಗಾರಿನ ಸ್ವಲ್ಪ ಪರಿಶೀಲನೆ ಮಾಡಿ. ಇಲ್ದ್ರ ಎಸ್ಟಿಮೇಟ್ ಹೇಳಿದ್ರೆ ಹಂಗೆ ಮಾಡ್ಬೇಕು ಸರ್. ಅದೆಲ್ಲ ಇನ್ಕ್ವೈರಿ ಆಗ್ಬೇಕು ಸರ್, ಅಧಿಕಾರಿ ಎಸ್ಟಿಮೇಟ್ ಹೇಳಿದ್ರೆ ಬರ್ಬೇಕು. ಪಂಚಾಯತ್ ಹೇಳಿದ್ರು ಸರ್ ಪೆಂಡಿಂಗ್ ಅಂತ. ಸರ್ ಅವ್ರು ತಕರಾರು ಕೊಟ್ಟರು.